ಐ ವಾಂಟ್ ಟು ಟಾಕ್ ಪರ್ಟಿಕ್ಯುಲರ್ಲಿ ಅಬೌಟ್ ಪ್ರಾಣಾಯಾಮ. ಈಗ ನಾವು ಪ್ರಾಣ ಅಂದ ತಕ್ಷಣ ನಾವು ಪ್ರಾಣವಾಯು, ಪ್ರಾಣಶಕ್ತಿ, ಪ್ರಾಣ ದೇವರು, ಹನುಮಂತನ. ಸೊ ಅದೆಲ್ಲ ನಮಗೆ ಗೊತ್ತಿರುವಂಥದ್ದು. ಅಂದರೆ ಪ್ರಾಣ ಅಂದರೆ ಬೇಸಿಕಲಿ ನಮ್ಮ ಉಸಿರಾಟ, ಉಚ್ಛ್ವಾಸ ನಿಶ್ವಾಸ. ಕಾಂಪ್ಲಿಕೇಶನ್ ಇರ್ಬೇಕು ನಮಗೆ. ಓಕೆ, ಏನಾದರೂ ನಳಿಕೆ ಹಾಕಿ ಹಿಂಗೆಲ್ಲ ಮಾಡಿ ಕೂರ್ಸಿ ಹಿಂಗೆ ಮಾಡಿ ಅಂದರೆ ಮಾಡ್ತಾರೆ. ಸುಮ್ಮನೆ ಕೂತ್ಕೊಂಡು ಉಸಿರಾಟ ಆಡಿ ಅಂದರೆ ಇದರಲ್ಲೇನಿದೆ ಅಂತ ಅನ್ಕೋತಾರೆ. ಬೇಕಾದಷ್ಟು ರೆಸ್ಪಿರೇಟರಿ ಪ್ರಾಬ್ಲಮ್ ಇದ್ದವರು ಪ್ರಾಣಾಯಾಮ ಮಾಡಿ ಅದರಿಂದ ಹೊರ ಬಂದಿದ್ದಾರೆ. ಹಾಗಾಗಿ ನಮ್ಮ ಲಂಗ್ಸ್ ಕೆಪಾಸಿಟಿ ಚೆನ್ನಾಗಬೇಕು ಅಂದರೆ ಪ್ರಾಣಾಯಾಮ ಬೇಕೇ ಬೇಕು. ನನ್ನ ಕೇಳೋದಾದರೆ ಇದನ್ನ ನೀವು ಮ್ಯಾಂಡೇಟ್ರಿ ಅಂತಲೇ ಮಾಡಿ. ಬಹಳಷ್ಟು ರಾಸಾಯನಿಕ ಕ್ರಿಯೆಗಳು ನಡೆಯುವಂಥದ್ದು. ಉಸಿರು ಜಾಸ್ತಿ ಬೇಗ ಮಾಡಿದಾಗ ಬೇರೆ ಥರ ಆಗುತ್ತೆ. ಉಸಿರನ್ನ ನಿಧಾನಗತಿಯಲ್ಲಿ, ಅದಕ್ಕೆ ನೋಡಿ ಕೋಪ ಬಂದಾಗ ದೀರ್ಘವಾದ ಉಸಿರು ತಗೊಂಡು ಬಿಡು ಅಂತಾರೆ, ಅಥವಾ ಸುಸ್ತಾದಾಗ ಒಂದು ದೀರ್ಘವಾಗಿ ಉಸಿರು ತಗೊಂಡು ಬಿಡು ಅಂತಾರೆ. ನೀವು ಉಸಿರಾಟ ಮಾಡಬೇಕಾದ್ರೆ ₹1 ಅಂದರೆ 100% ಮಾಡಿರೋರು ಎಲ್ಲ ಫ್ರೀ. ನಿಜ ಇಲ್ಲ. ನೀವು ಇನ್ನೊಂದು ಹೇಳಿ, ಯಾರಿಗೆ ಪ್ರಾಣಾಯಾಮ ಮಾಡಲ್ಲ ಅವ್ರದ್ದು 1 ವರ್ಷ ಆಯಸ್ಸು ಕಮ್ಮಿ ಆಗುತ್ತೆ ಅಂತನಾದ್ರೂ ಒಂದು ನೋಡಿ. ಈಗ ನೀವು ಹೇಳಿದ್ರಲ್ಲ ಥಿನ್ನರ್ಗೆ ನಾವು ದುಡ್ಡು ಯೂಸ್ ಸ್ಪೆಂಡ್ ಮಾಡಬೇಕು. ಎರಡನೇ, ಅದರಿಂದ ಏನೋ ಸೈಡ್ ಎಫೆಕ್ಟ್ ಇರುತ್ತೆ. ಹೌದು, ಖಂಡಿತ. ಸೊ ಇದಕ್ಕೇನು ಇಲ್ಲ, ಫ್ರೀ ಇದೆ. ಉತ್ತಮ ಭಾಷಣಕಾರನಾಗಬೇಕೆ? ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ? ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವರು, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೊನಾಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತ ಕೊಡ್ತೀನಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ. ಇವತ್ತು ನಾನು ಪ್ರಾಣಾಯಾಮದ ಬಗ್ಗೆ ಮಾತಾಡೋಣ ಅಂತ. ಪ್ರಾಣಾಯಾಮ, ಧ್ಯಾನ ಮತ್ತು ಒಂದಷ್ಟು ನಾವು ಮಾತಾಡಿದ್ದೀವಿ, ಎಲ್ಲವನ್ನು ಸೇರಿಸ್ಕೊಂಡು ಮಾತಾಡಿದ್ದೀವಿ, ಯೋಗ, ಪ್ರಾಣಾಯಾಮ. ಬಟ್ ಐ ವಾಂಟ್ ಟು ಟಾಕ್ ಪರ್ಟಿಕ್ಯುಲರ್ಲಿ ಅಬೌಟ್ ಪ್ರಾಣಾಯಾಮ. ಈಗ ನಾವು ಪ್ರಾಣ ಅಂದ ತಕ್ಷಣ ನಾವು ಪ್ರಾಣವಾಯು, ಪ್ರಾಣಶಕ್ತಿ, ಪ್ರಾಣ ದೇವರು, ಹನುಮಂತನ. ಸೊ ಅದೆಲ್ಲ ನಮಗೆ ಗೊತ್ತಿರುವಂಥದ್ದು. ಅಂದರೆ ಪ್ರಾಣ ಅಂದರೆ ಬೇಸಿಕಲಿ ನಮ್ಮ ಉಸಿರಾಟ, ಉಚ್ಛ್ವಾಸ ನಿಶ್ವಾಸ. ಸೊ ಅದು ಎಷ್ಟು ಮುಖ್ಯ ಅಂತ ಎಲ್ರಿಗೂ ಗೊತ್ತು. ಪ್ರಾಣವಾಯು ಇಲ್ಲಾಂದ್ರೆ ನಾವಿಲ್ಲ ಅಂತ ಅರ್ಥ. ಆದರೆ ಪ್ರಾಣಾಯಾಮದ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆ? ಭಾಳ ಕಡಿಮೆ ಜನರಿಗೆ ಗೊತ್ತಿದೆ. 1-2 ಜನರಿಗೆ ಗೊತ್ತಿದ್ರು ಕೂಡ ಭಾಳಷ್ಟು ಜನ ಅದನ್ನು ಪ್ರಾಕ್ಟೀಸ್ ಮಾಡಲ್ಲ. ಪ್ರಾಣಾಯಾಮ ನಾವು ಮಾಡಲ್ಲ, ಭಾಳ ಕಡಿಮೆ ಜನ ಮಾಡ್ತಾರೆ. ಯಾಕಂದ್ರೆ ತುಂಬ ಸಿಂಪಲ್ ಆಗಿರೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಕಾಂಪ್ಲಿಕೇಶನ್ ಇರ್ಬೇಕು ನಮಗೆ. ಓಕೆ, ಏನಾದರೂ ನಳಿಕೆ ಹಾಕಿ ಹಿಂಗೆಲ್ಲ ಮಾಡಿ ಕೂರ್ಸಿ ಹಿಂಗೆ ಮಾಡಿ ಅಂದರೆ ಮಾಡ್ತಾರೆ. ಸುಮ್ಮನೆ ಕೂತ್ಕೊಂಡು ಉಸಿರಾಟ ಆಡಿ ಅಂದರೆ ಇದರಲ್ಲೇನಿದೆ ಅಂತ ಅನ್ಕೋತಾರೆ. ಸೊ ನಾನು ಸೈಂಟಿಫಿಕ್ ದೃಷ್ಟಿಯಿಂದ ಪ್ರಾಣಾಯಾಮದ ಮಹತ್ವ, ಅದರ ಪ್ರಯೋಜನ, ಅದ್ರ ಬಗ್ಗೆ ಮಾತಾಡೋದಾದರೆ ಸರ್, ನೀವೇ ಹೇಳಿದ್ರಿ ಪ್ರಾಣ ಶಕ್ತಿ ಅಂತಂದರೆ ನಮ್ಮ ಉಸಿರಾಟ. ಮನುಷ್ಯಂದು ಯಾವಾಗ ಉಸಿರಾಟ ನಿಂತೋಗುತ್ತೆ ಅಲ್ಲಿಗೆ ಮುಗೀತು ಅಂದರೆ ಉಸಿರೇ ಮುಖ್ಯ ಅಂತ ನಮಗೆ ಅರ್ಥ ಆಯಿತು. ಹಾಗಾಗಿ ಉಸಿರಾಟದ ಒಂದು ಪ್ರಕ್ರಿಯೆ ಏನಿದೆ ಕ್ರಮಬದ್ಧವಾಗಿ ಸರಿಯಾಗಿ ಅದು ಈ ರೀತಿ ಮಾಡಿದ್ರೆ, ಬೇಕಾದಷ್ಟು ಪ್ರಾಣಾಯಾಮದ ವಿಧಗಳಿದೆ. ಒಂದೊಂದು ವಿಧದಲ್ಲಿ ನೀವು ಮಾಡಿದಾಗ ನಿಮ್ಮ ಆರೋಗ್ಯಕ್ಕೆ ಪೂರಕವಾಗಿದೆ ಅಂತ ನಮ್ಮ ಹಿರಿಯರು ಅನಾದಿ ಕಾಲದಿಂದ, ಅದು ಋಷಿಮುನಿಗಳ ಕಾಲದಿಂದಲೂ ಪ್ರಾಣಾಯಾಮ, ಧ್ಯಾನ, ಯೋಗ ಇವುಗಳಿಗೆ ಬಹಳಷ್ಟು ಪ್ರಾಶಸ್ತ್ಯನ ಅವ್ರು ಕೊಡ್ತಾ ಬಂದಿದ್ದರು. ನಂತರದ ದಿನದಲ್ಲೂ ಬಹಳಷ್ಟು ಜನ ನಾನು ನೋಡ್ತಾ ಇದ್ದೆ, ಹಿರಿಯರೆಲ್ಲ ಮಾಡ್ತಾಯಿದ್ರು. ಎಲ್ಲೋ ಒಂದು ಸಂದರ್ಭದಲ್ಲಿ ಬೆಳಗಿನ ಹೊತ್ತು ಸ್ವಲ್ಪ ಪ್ರಾಣಾಯಾಮ ಎಲ್ಲ ಮಾಡೋರು. ನಂತರ ಏನಾಯಿತು, ಅದೆಲ್ಲ ಕಮ್ಮಿ ಆಗ್ತಾ ಬಂತು. ಈಗ ಮತ್ತೊಮ್ಮೆ ಅದು ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅನ್ನೋ ಥರ, ಯಾವಾಗ ಹೊರಗಡೆ ಬೇರೆ ದೇಶದವರು ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ, ನಾವು ಆವಾಗ ಹೌದಲ್ವಾ, ನಮ್ಮದೇ ಅಲ್ವಾ ಇದು, ನಾವು ಮಾಡೋಣ ಅಂತ ಮಾಡ್ತೀವಿ. ಇತ್ತೀಚಿನ ದಿನದಲ್ಲಿ ಪ್ರಾಣಾಯಾಮಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಕಾರಣ, ನಮ್ಮ ಉಸಿರಾಟವನ್ನು ಸರಿಯಾದ ಕ್ರಮದಲ್ಲಿ ನಾವು ಮಾಡಿದಾಗ ದೇಹದ ಎಲ್ಲ ಕ್ರಿಯೆಗಳನ್ನು ನಿಯಂತ್ರಣ ಮಾಡೋದೇ ಉಸಿರಾಟ. ನಾನು ನಿನ್ನೊಬ್ಬರು ಸ್ನೇಹಿತರು ಬಂದಿದ್ದರು. ಅವರು ಎಸ್ ವ್ಯಾಸ ಯೂನಿವರ್ಸಿಟಿಯಲ್ಲೇ ಜೊತೆಗೆ ಅಸೋಸಿಯೇಟ್ ಆಗಿದ್ದಂಥವ್ರು. ಅವ್ರು ಹೇಳ್ತಾಯಿದ್ರು, ಅಲ್ಲಿನ ಕುಲಪತಿಗಳು ಯಾರು ಕೂಡ ಭಾರತದಲ್ಲಿ ತುಂಬ ಕಡಿಮೆ ದಿನ ಇರ್ತಾರೆ. ಬೇರೆ ದೇಶಗಳಲ್ಲಿ 192 ದೇಶಗಳಲ್ಲಿ ಅವ್ರದ್ದು ಬ್ರಾಂಚ್ ಇದೆ ಅಂತ ಹೇಳ್ತಾಯಿದ್ರು. 192 ದೇಶ ಅಂದರೆ ಜಗತ್ತಿನ ಎಲ್ಲ ದೇಶಗಳಲ್ಲೂ ಕೂಡ, ಮತ್ತು ಜಗತ್ತಿನ ಬಹಳಷ್ಟು ದೇಶಗಳಲ್ಲಿ ಯೋಗ ಪಾಪ್ಯುಲರ್ ಆಗಿದೆ. ಇಂಡಿಯಾದಲ್ಲೇ ಅದು ಕಂಪೇರ್ ಮಾಡಿದರೆ ಕಡಿಮೆ ಪಾಪ್ಯುಲರ್. ಈಗಲೂ ಕೂಡ ಅದು ಪ್ರತಿದಿನ ಎದ್ದು ನಾನು ಯೋಗಾಸನ ಮಾಡ್ತೀನಿ ಅಂತ ಹೇಳೋ ತುಂಬ ಕಡಿಮೆ ಇದ್ದಾರೆ. ಬಟ್ ಬೇರೆ ದೇಶಗಳಲ್ಲಿ ಪ್ರಾಣಾಯಾಮ ಮತ್ತು ಯೋಗ ಭಾಳಷ್ಟು ಪಾಪ್ಯುಲರ್ ಆಗ್ತಾ ಇದೆ. ಮುಸ್ಲಿಂ ಕಂಟ್ರಿಗಳಲ್ಲೂ ಕೂಡ ಪಾಪ್ಯುಲರ್ ಆಗ್ತಾ ಇದೆ. ಸೊ ಅದು ನಮಗೆ ಗೊತ್ತಿರುವಂಥ ವಿಚಾರ.
ಎಸ್ ಮೇಡಮ್. ನೀವು ಕಾರಣ ನಮ್ಮ ಈಗ ಎಲ್ಲರೂ ಈಗ ನಿಮ್ಮ ಸ್ಟುಡಿಯೋದಲ್ಲೇ ಬೇಕಾದಷ್ಟು ಜನ ಪ್ರಾಣಾಯಾಮದ ಬಗ್ಗೆ ಹೇಳ್ತಾರೆ, ಆದರೆ ಅದರ ವೈಜ್ಞಾನಿಕತೆ ನಮಗೆ ಬೇಕಾಗಿರೋದು. ಈಗ ನಿಮ್ಮ ಮಕ್ಕಳಿಗೆ ನಿಮ್ಮ ದೇಹದಲ್ಲಿ ನೀವು ಈ ಥರ ಉಸಿರಾಡಿದಾಗ ಅಥವಾ ಪ್ರಾಣಾಯಾಮ ಬೇರೆ ಬೇರೆ ಪ್ರಾಣಾಯಾಮಗಳಿರುತ್ತಲ್ವ, ಭ್ರಮರಿ ಇದೆ, ಉಚ್ಛ್ವಾಸ ನಿಶ್ವಾಸ, ಬೇರೆ ಥರದ್ದೆಲ್ಲ ಉಜ್ಜಯಿ ಪ್ರಾಣಾಯಾಮ ಅಂತೆಲ್ಲ ಇದೆ, ಅನುಲೋಮ ವಿಲೋಮ, ಬೇಕಾದಷ್ಟಿದೆ, ವಿಧಗಳ ಬಗ್ಗೆ ಮಾತಾಡ್ತಿಲ್ಲ. ಇದು ಮಾಡಿದಾಗ ಏನಾಗುತ್ತೆ ದೇಹದ ಒಳಗಡೆ ಅಂತ ನೀವು ಸೈಂಟಿಫಿಕ್ ಆಗಿ ಹೇಳಿದಾಗ ಜನ ಕೇಳ್ತಾರೆ. ಅಲ್ಲಿವರೆಗೂ ಯಾರೂ ಎಲ್ಲ ಏನು ಅನ್ಕೊಳ್ಳೋದು, ನೀವು ಹೇಳ್ದಂಗೆ ಸಿಂಪಲ್ ಅಲ್ವಾ, ಉಸಿರು ತಗೊಳ್ಳೋದು ಬಿಡೋದು, ಒಂದು ಮೂಗಿನ ಹೊಳ್ಳೆಯಿಂದ ತಗೊಳ್ಳೋದು, ಇನ್ನೊಂದು ಮೂಗಿನ ಹೊಳ್ಳೆಯಿಂದ ಬಿಟ್ಟರೆ ಏನಾಗುತ್ತೆ ಮಹಾ ಅಂತಂತಾರೆ. ಏನು ಮ್ಯಾಜಿಕ್ ಆಗುತ್ತಾ ಅಂತ? ಖಂಡಿತ ಮ್ಯಾಜಿಕ್ಕೇ ಆಗುತ್ತೆ ಒಳಗಡೆ. ನೋಡಿ, ಮೊದಲನೇದಾಗಿ ಒಂದು ಡೀಪ್ ಇನಲೇಷನ್ ಎಕ್ಸಲೇಷನ್ ಅಂದರೆ ನಿಧಾನವಾಗಿ ಯಾರು ಉಸಿರಾಡ್ತಾರೆ ಅವಾಗ ದೇಹದ ಒಳಗಡೆ ನಮ್ಮ ಉಸಿರಾಟದ ಗತಿಯಿಂದನೇ ಬಹಳಷ್ಟು ರಾಸಾಯನಿಕ ಕ್ರಿಯೆಗಳು ನಡೆಯುವಂಥದ್ದು. ಉಸಿರು ಜಾಸ್ತಿ ಬೇಗ ಮಾಡಿದಾಗ ಬೇರೆ ಥರ ಆಗುತ್ತೆ, ಉಸಿರುನ ನಿಧಾನ ಗತಿಯಲ್ಲಿ. ಅದಕ್ಕೆ ನೋಡಿ, ಕೋಪ ಬಂದಾಗ ದೀರ್ಘವಾದ ಉಸಿರು ತಗೊಂಡ್ಬಿಡು ಅಂತಾರೆ, ಅಥವಾ ಸುಸ್ತಾದಾಗ ಒಂದು ದೀರ್ಘವಾಗಿ ಉಸಿರು ತಗೊಂಡ್ಬಿಡು ಅಂತಾರೆ. ಆವಾಗ ಏನಾಗುತ್ತೆ ಅಂತಂದರೆ, ದೀರ್ಘವಾಗಿ ಉಸಿರು ತಗೊಂಡು ಬಿಟ್ಟಾಗ ಮತ್ತೆ ಕೆಲವೊಮ್ಮೆ ಕುಂಭಕ ಮಾಡ್ತೀವಲ್ವಾ, ಕುಂಭಕ ಅಂದರೆ ಉಸಿರನ್ನು ಒಳಗಡೆ ಇಟ್ಕೊಳ್ಳೋದು. 4, 6, 8 ಅನ್ನೋದು ತುಂಬ ಯೂನಿವರ್ಸಲ್ ಥರ. 4 ಕೌಂಟು ಉಸಿರನ್ನು ತಗೊಳ್ಳೋದು, 6 ಕೌಂಟು ಉಸಿರನ್ನು ಹಿಡ್ಕೊಳ್ಳೋದು, ಮತ್ತು 8 ಕೌಂಟ್ಸ್ ಮಾಡಬೇಕಾದ್ರೆ ದೀರ್ಘವಾಗಿ ಉಸಿರನ್ನು ಬಿಡೋದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮಾಡಿದಾಗ ಇದೇನಾಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಹೈಪಾಕ್ಸಿಯಾ ಅಂತಾಗುತ್ತೆ, ಅಂದರೆ ಆಕ್ಸಿಜನ್ನು ಸ್ವಲ್ಪ ಆವಾಗ ಕಮ್ಮಿ ಆಗುತ್ತೆ. ಈ ಕಮ್ಮಿ ಆಗೋದೇ ಬೇಕಾಗಿರೋದು ನಮಗೆ. ಇದು ಎಷ್ಟು ಅಂತಂದರೆ ಟ್ರಿಕ್ಕಿ, ಜಾಸ್ತಿ ತುಂಬಾ ಕಮ್ಮಿ ಆಗಬಾರ್ದು ಅಥವಾ ತುಂಬಾ ಮಾಮೂಲಾಗಿರುತ್ತೆ. ಉಸಿರಾಡಿದಾಗ ಜಾಸ್ತಿ ಆಡಿದಾಗಲೂ ನಮ್ಮ ಬ್ರೈನ್ಗೆ ಎಲ್ಲ ಚೆನ್ನಾಗಿ ದೀರ್ಘವಾದ ಉಸಿರಾಟದಲ್ಲಿ ಚೆನ್ನಾಗಿ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಆದರೆ ಕುಂಭಕ ಮಾಡಿದಾಗ ಕೆಲವೊಂದು ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ, ಅದರ ಒಳಗಡೆ ಹಿಡ್ಕೊಂಡಾಗ. ಅದಕ್ಕೆ ಕುಂಭಕ ಇರೋದು. ಈಗ ನೋಡಿ, ಹನುಮಾನ್ ಚಾಲೀಸ್ ಅವೆಲ್ಲ ಹೇಳ್ತಾರಲ್ಲ, ಕೆಲವೊಂದು ಮಂತ್ರಗಳ ಪಠನೆ ಮಾಡಿದಾಗ ಕುಂಭಕ ಇರುತ್ತೆ, ಅದರಲ್ಲಿ ಒಂದು ಗ್ಯಾಪ್ ಕೊಡ್ತಾರೆ, ಒಂದು ರಿದಮ್ ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಉಸಿರನ್ನ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಹೈಪಾಕ್ಸಿಯಾ ಅಂದರೆ ಆಕ್ಸಿಜನ್ ಕಮ್ಮಿ ಆಗಿ ಕಾರ್ಬನ್ ಡೈಆಕ್ಸೈಡ್ ಲೆವೆಲು ಜಾಸ್ತಿ ಆಗುತ್ತೆ. ಇಂಟರ್ಮಿಟೆಂಟ್ ಅಂದರೆ ಮಧ್ಯ ಉಸಿರಾಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಲೆವೆಲು ಜಾಸ್ತಿ ಆದಾಗ ಅಲ್ಲೇನಾಗುತ್ತೆ ಅಂದರೆ ಕೆಲವೊಂದು ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಅದು ನಮ್ಮ pH-ನ ನ್ಯೂಟ್ರಲೈಸ್ ಮಾಡಿ pH-ನ ಚೆನ್ನಾಗಿಡುತ್ತೆ. ಅದರ ಜೊತೆಯಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲಿ ಮೈಟೊಕಾಂಡ್ರಿಯಲ್ ಬಯೋಜೆನೆಸಿಸ್ ಜೀನ್ಸ್ ಅಂತ ಇದೆ. ಕೆಲವೊಂದು ಜೀನ್ಸ್ಗಳು ಮೈಟೊಕಾಂಡ್ರಿಯನ್ನ ಹೆಚ್ಚು ಮಾಡೋ ಅಂಥದ್ದು, ಆ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಎರಡು ವಿಚಾರ ಬಂದು, ಒಂದು pH ಲೆವೆಲ್ನ ನಾರ್ಮಲೈಸ್ ಮಾಡುತ್ತೆ, ನ್ಯೂಟ್ರಲ್. pH ಅಂದರೆ ದೇಹದ ರಕ್ತದ pH 7 ಅದಷ್ಟೇ ಇರಬೇಕು. ಅದು ಈ ವೇರಿಯೇಷನ್ ಅಸಿಡಿಕೋ ಆಲ್ಕಲೈನು ಏನಾರು ಆದಾಗ ವ್ಯತ್ಯಾಸ ಆದಾಗ ನಮಗೆ ತೊಂದರೆಗಳು ಬರೋದೇ ಅಲ್ಲಿ. ಇದೆಲ್ಲದು ಒಂದು ಕ್ರಮದಲ್ಲಿ ನಡ್ಕೊಂಡು ಹೋದರೆ ಏನೂ ಆಗೋದಿಲ್ಲ. ಈ ವೇರಿಯೇಷನ್ ಏನಕ್ಕಾಗುತ್ತೆ ಅಂದರೆ ನಮ್ಮ ಆಹಾರ ಕ್ರಮ, ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿನೇ ಇದೆಲ್ಲ ವೇರಿ ಮಾಡ್ತಾ ಬರೋದು. ಇದೆಲ್ಲ ನಾವು ಮಾಡೋದ್ರಿಂದ ಪ್ರಾಣಾಯಾಮ ಆಗ್ಬೋದು, ಯೋಗ ಆಗ್ಬೋದು, ಧ್ಯಾನ ನಮ್ಮ ಮೆಂಟಲ್ ಹೆಲ್ತ್ಗೆ ತುಂಬ ಮುಖ್ಯವಾದದ್ದು. ಯೋಗ ಮತ್ತು ಪ್ರಾಣಾಯಾಮ ನಿಜವಾಗ್ಲೂ ಅದು ಒಂಥರ ಪವಾಡ ಅಂತ ಅನ್ಬೋದು. ಬೇಕಾದಷ್ಟು ರೆಸ್ಪಿರೇಟರಿ ಪ್ರಾಬ್ಲಮ್ ಇದ್ದವರು ಪ್ರಾಣಾಯಾಮ ಮಾಡಿ ಅದರಿಂದ ಹೊರಬಂದಿದ್ದಾರೆ. ಹಾಗಾಗಿ ನಮ್ಮ ಲಂಗ್ಸ್ ಕೆಪಾಸಿಟಿ ಚೆನ್ನಾಗಬೇಕು ಅಂದರೆ ಪ್ರಾಣಾಯಾಮ ಬೇಕೇ ಬೇಕು. ನನ್ನ ಕೇಳೋದಾದರೆ ಇದನ್ನ ನೀವು ಮ್ಯಾಂಡೇಟ್ರಿ ಅಂತಲೇ ಮಾಡಿ, ಮಕ್ಕಳಿಗೆ ಬೇಕೇ ಬೇಕು. ಈಗ ಬೇರೆದೆಲ್ಲ ನಾವು ಒಂದು ಎಜುಕೇಷನ್ನು ಹೆಂಗೆ ಬೇಕೇ ಬೇಕು ಅಂತೇಳಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಯೋಗ ಪ್ರಾಣಾಯಾಮದಿಂದ ಅಷ್ಟು ಬೆನಿಫಿಟ್ಸ್ ಇದೆ ನಮಗೆ. ನಾವು ಅದನ್ನು ಧರ್ಮದ ಜೊತೆ ಸೇರಿಸೋದು ಬೇಡ. ಧರ್ಮನೇ ಬೇರೆ, ಇದೇ ಬೇರೆ. ಇದು ನಾನು ಹೇಳ್ತೀನಿ, ಎಲ್ಲ ಧರ್ಮದವರು ಮಾಡಲೇಬೇಕು. ಉಸಿರು ನಿಂತೋದ್ರೆ ಯಾವ ಧರ್ಮನೂ ಇಲ್ಲ, ಏನೂ ಇಲ್ಲ, ಅಲ್ಲಿ ಮುಗ್ದೋಗುತ್ತೆ. ಹಾಗಾಗಿ ಪ್ರಮುಖವಾಗಿ ಮೈಟೊಕಾಂಡ್ರಿಯಲ್ ಬಯೋಜೆನೆಸಿಸ್ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಇದು ಬಹಳ ಮುಖ್ಯವಾದದ್ದು. ನಂತರ ದೀರ್ಘವಾಗಿ ಉಸಿರಾಡಿದಾಗ ನಾವು ಡೀಪ್ ಇನಲೇಷನ್ ಎಕ್ಸಲೇಷನ್ ಮಾಡಿದಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಮಾಡುತ್ತೆ. ವೇಗಸ್ ನರ್ವ್ ಆ್ಯಕ್ಟಿವೇಷನಲ್ಲಿ ಬಹಳ ತಂಬ್ ರೂಲು, ನಿಮಗೆ ಇದು ಮಾಡಿದ್ರೆ ಆಗೇ ಆಗುತ್ತೆ ಅನ್ನೋದು ದೀರ್ಘವಾದ ಉಸಿರಾಟ. ಡೀಪ್ ಇನಲೇಷನ್ ಎಕ್ಸಲೇಷನ್ ಮಾಡಿದಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆದರೆ ನಿಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಅದೆಲ್ಲ ಆದ ನಂತರ ನಮ್ಮ ಎಲ್ಲ ದೇಹದ ಎಲ್ಲ ಚಯಾಪಚಯ ಕ್ರಿಯೆಗಳು, ಒಂದು ಹಾರ್ಟ್ ಬೀಟ್ ಜಾಸ್ತಿ ಇರೋದು ಕಮ್ಮಿ ಆಗುತ್ತೆ. ಬೇಕಾಗಿರೋದೇ ನಮಗದು. ರಕ್ತದೊತ್ತಡ ಜಾಸ್ತಿ ಇರೋದು ಕಮ್ಮಿ ಆಗುತ್ತೆ. ಕಮ್ಮಿ ಅಂದರೆ ತುಂಬ ಕಮ್ಮಿ ಅಂತಲ್ಲ, ಒಂದು ಸಮಸ್ಥಿತಿಗೆ ಬರೋವಂಥದ್ದು. ಮುಖ್ಯವಾಗಿ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಬೇಕು. ಮನುಷ್ಯ ಅಂದಮೇಲೆ ನೀನು ಮುಂಭಾಗದ ಮೆದುಳನ್ನ ನೀನು ಎಷ್ಟು ಆ್ಯಕ್ಟಿವೇಟ್ ಮಾಡ್ಕೊಂತೀಯ, ನೀನು ಅಷ್ಟು ಸಾಧಕನಾಗ್ತಾ ಹೋಗ್ತೀಯ. ಹಿಂಭಾಗದನ್ನ ಬೇಕು, ಅದು ಹಿಂಭಾಗದ ಬೇಡ ಅಂತಲ್ಲ, ಹಿಂಭಾಗದ್ದು ಬೇಡದೆ ಹೋಗಿದ್ರೆ ಅದು ಇರ್ತಾ ಇರಲಿಲ್ಲ, ಅದು ಬೇಕು. ಆದರೆ ಅದು ಕಮ್ಮಿ ಬೇಕು ನಮಗೆ. ಅದು ಫೈಟ್ ಆ್ಯಂಡ್ ಫ್ಲೈಟ್ ಅಂತಿದೆಯಲ್ಲ, ಫೈಟ್ ಮಾಡೋದು, ಹೆದರ್ಕೊಳ್ಳೋದು, ಇದೆಲ್ಲ ಸ್ವಲ್ಪ ಬೇಕು. ಆದರೆ ಮುಂಭಾಗದು ಜಾಸ್ತಿ ನಮಗೆ
ನಮಗೆ ಯಾವಾಗಲೂ ಅದು ಒಂದು ಜಾಗೃತವಾಗಿರಬೇಕು. ಏಕೆಂದರೆ ಒಂದು ಡಿಸಿಷನ್ ಮಾಡೋ ಅಂಥದ್ದು ಇರುತ್ತೆ, ಏನೋ ಒಂದು ಮಾಡಬೇಕು, ನಿರ್ಧಾರ ಕೈಗೊಳ್ಳಬೇಕು. ನಾನು ಮುಂಭಾಗದ ಸರಿಯಾಗಿ ಆ್ಯಕ್ಟಿವೇಟ್ ಆದರೆ ನನ್ನ ನಿರ್ಧಾರ ಸರಿಯಾಗಿರುತ್ತೆ. ಹೊಸದು ಕಂಡುಹಿಡಿತಾ ಇದ್ದೀನಿ ನಾನು. ಈಗ ನೋಡಿ, ಟಾಪಿಕ್ಸ್ಗಳು ನನಗೆ ಕೂತಲ್ಲಿ ನಿಂತಲ್ಲಿ ನನಗೆ ಈ ಟಾಪಿಕ್ಸ್ಗಳು ಇದ್ರ ಬಗ್ಗೆ ಮಾತಾಡಿದ್ರೆ ಜನಕ್ಕೆ ಒಳ್ಳೆಯದಾಗುತ್ತೆ. ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ಇದು ಆ್ಯಕ್ಟಿವೇಟ್ ಆದರೆ ಆಗೋದು, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಸುಮಾರು ಜನ ಕೇಳ್ತಾರೆ, ಮೇಡಮ್ ನೀವು ಎಷ್ಟೊಂದು ಬೇರೆ ಬೇರೆ ಥರ ಟಾಪಿಕ್ಸ್ಗಳು ಹೆಂಗೆ ಅಂದರೆ ನನಗೆ ಗೊತ್ತಿಲ್ಲ. ಅದು ನನಗೇನಂದರೆ ಒಂದೇ ಒಂದು ಇಂಟೆನ್ಷನು, ಒಳ್ಳೆಯದನ್ನು ಕೊಡಬೇಕು, ಎಲ್ಲರಿಗೂ ಒಂದು ಒಳ್ಳೇದಾಗಲಿ. ಏಕೆಂತಂದರೆ ಬಹಳಷ್ಟು ನಾವು ಸಫರ್ ಮಾಡ್ತಾ ಇದ್ದೀವಿ, ಸಾಕು ಇದು ಅನ್ನೋ ಕಾರಣಕ್ಕೆ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದಾಗ ಇವೆಲ್ಲ ಆಲೋಚನೆಗಳು, ಹೊಸ ಹೊಸ ಆವಿಷ್ಕಾರಗಳು, ಸಂಶೋಧನೆಗಳು ಇದೆಲ್ಲ ಬರೋ ಅಂಥದ್ದು ಮುಂಭಾಗದು. ಅದು ನಿಮ್ಮ ಉಸಿರಾಟದಿಂದನೇ ಸಾಧ್ಯ. ವೇಗಸ್ ನರ್ವು ಹೆಂಗೆ ಅದ್ಭುತವಾಗಿ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ, ನೀವು ಯಾರನ್ನಾದರೂ ಕೇಳಿ, ಯಾವುದೇ ಇದರಲ್ಲಿ ನೀವು ಆ್ಯಂಗ್ಸೈಟಿ ಅಂತಂದರೆ ದೀರ್ಘವಾಗಿ ಉಸಿರಾಡಿ ಅಂತಾರೆ. ಎಲ್ಲದಕ್ಕೂ ದೀರ್ಘವಾಗಿ ಉಸಿರಾಟ ಮಾಡಿ ಅಂತಲೇ ಹೇಳೋದು ಎಲ್ಲದರಲ್ಲೂ. ಅವಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಯಿತು, ನಿಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಯಿತು, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಮು ಕಮ್ಮಿ ಆಯಿತು. ಸೊ ಅಸಿಟೈಲ್ ಕೊಲಿನ್ ಅನ್ನೋದು ಕಾಮ್ನೆಸ್ ಹಾರ್ಮೋನ್, ಅದು ಜಾಸ್ತಿ ಬಿಡುಗಡೆ ಆಗುತ್ತೆ. ಅಸಿಟೈಲ್ ಕೊಲಿನೆಸ್ಟರೇಸ್ ಅಂತ ಒಂದು ಎನ್ಸೈಮ್ ಇದೆ, ಅದು ಕಮ್ಮಿ ಆಗುತ್ತೆ. ಅದು ಕಮ್ಮಿ ಆದರೆ ಅಸಿಟೈಲ್ ಕೊಲಿನ್ ಜಾಸ್ತಿ ಆಗೋದು. ಇದೆಲ್ಲ ಅದು ಹೆಂಗೆ ಭಗವಂತ ತೂಕ ಮಾಡಾಕಿದ್ದಾನೆ ಅಂತ ಗೊತ್ತಾಗೋದಿಲ್ಲ. ಅಸಿಟೈಲ್ ಕೊಲಿನೆಸ್ಟರೇಸು ಕಮ್ಮಿ ಆಗಬೇಕು, ಆಗುತ್ತೆ ಪ್ರಾಣಾಯಾಮ ಮಾಡಿದಾಗ. ಅಸಿಟೈಲ್ ಕೊಲಿನ್ ಜಾಸ್ತಿ ಆಗುತ್ತೆ, ಅದರಿಂದ ಕಾಮ್ನೆಸ್, ಬ್ಲಿಸ್ ಅಂತೀವಲ್ಲ, ಎಷ್ಟು ಚೆನ್ನಾಗಿದೆ ಅಂತ ಅಂತೀವಲ್ಲ, ಬ್ಲಿಸ್ ಫೀಲಿಂಗು. ಆಮೇಲೆ ಬ್ಲಿಸ್ ಮಾಲಿಕ್ಯೂಲ್ಸ್ಗಳು ಬಿಡುಗಡೆ ಆಗುತ್ತೆ ಪ್ರಾಣಾಯಾಮ ಮಾಡಿದಾಗ. ಮೆದುಳಲ್ಲಿ ಬ್ಲಿಸ್ ಕ್ಯಾನಬಿನಾಯ್ಡ್ ಅಂತ ಇದೆ, ಅವೆಲ್ಲ ಮಾಲಿಕ್ಯೂಲ್ಸ್ಗಳು ಬ್ಲಿಸ್ ಮಾಲಿಕ್ಯೂಲ್ ಅಂತ ಸುಮ್ಮನೆ ಜನರಲ್ ಆಗಿ ಖುಷಿಯನ್ನು ಕೊಡುವಂತಹ ರಾಸಾಯನಿಕಗಳು ಅಂತ ಹೇಳೋಣ. ಇಲ್ಲ ತುಂಬ ನನಗೆ ಟೆಕ್ನಿಕಲ್ ವರ್ಡ್ ಬಳಕೆ ಮಾಡಬೇಡಿ ಅಂತಾರೆ, ಬಟ್ ಇರೋದೇ ಅದು ನಾನು ಅದಕ್ಕೆ ಕನ್ನಡದಲ್ಲಿ ಇನ್ನೇನು ಇಲ್ಲ ನಮಗೆ, ಹಾಗಾಗಿ ವಿಧಿ ಇಲ್ಲದೆ ಬಳಕೆ ಮಾಡ್ತಾ ಇದ್ದೀನಿ ನಾನು. ಅಂಥ ಒಂದು ರಾಸಾಯನಿಕಗಳು ಬಿಡುಗಡೆ ಆಗ್ತಾ ಬರುತ್ತೆ. ಇದರ ಜೊತೆಗೆ HPA ಆಕ್ಸೆಸ್ ಭಾಳಷ್ಟು ವಿಡಿಯೋದಲ್ಲಿ ಎಲ್ಲರಿಗೂ ಪರಿಚಯ ಆಗೋಗ್ಬಿಟ್ಟಿದೆ. ಹೈಪೋಥಾಲಮಸ್ ಪಿಟ್ಯೂಟರಿ ಅಡ್ರಿನಲ್ ಆಕ್ಸೆಸ್, ಇದು ಒಂದು ಕೊಹೆರೆನ್ಸ್ ನೀಟಾಗಿರುತ್ತೆ. ಹೈಪೋಥಾಲಮಸ್ಸಿಂದ CRH ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನು ಬಿಡುಗಡೆಯಾಗುತ್ತೆ. ಒತ್ತಡ ಇದ್ದಾಗ, ನಾನು ಹೇಳ್ತಾ ಇರೋದು ಒತ್ತಡ ಇದ್ದಾಗ ಬಿಡುಗಡೆ ಆಗುತ್ತೆ. ನಂತರ ಅದು ಪಿಟ್ಯೂಟರಿ ಮೇಲೆ ಆ್ಯಕ್ಟ್ ಮಾಡಿ ACTH ಅಡ್ರಿನೋ ಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ ಬಿಡುಗಡೆ ಮಾಡುತ್ತೆ. ಅಲ್ಲಿಂದ ಅದು ನಮಗೆ ಕಾರ್ಟಿಸಾಲ್ ಬಿಡುಗಡೆ ಮಾಡುತ್ತೆ ಅಡ್ರಿನಲ್ ಗ್ಲ್ಯಾಂಡಿಂದ. ಇದು ಬೇಕು, ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಆ ಸಂದರ್ಭಕ್ಕೆ ಬೇಕು. ಇದು ಸದಾಕಾಲ ಆ್ಯಕ್ಟಿವೇಟ್ ಆಯಿತು ಅಂದರೆ ನಮಗೆ ದೇಹದಲ್ಲಿ ಎಲ್ಲ ಥರದ ತೊಂದರೆಗಳು ಆಗುತ್ತೆ. ಒತ್ತಡದ ಹಾರ್ಮೋನ್ ಯಾವಾಗಲೂ ಬೇಡ. ಈಗ ನಾನು ಏನೋ ಒಂದು ಕೆಲಸ ಮಾಡಬೇಕು, ಅರ್ಜೆಂಟ್ ಇದೆ, ಆಗಬೇಕು ನನಗೆ, ಅದಾದಮೇಲೆ ನನಗೆ ಬೇಡ ಅದು. ಏಕೆ ಅಂತಂದರೆ ಅದು ಸದಾಕಾಲ ಇದ್ದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಯಿತು, ಹಾರ್ಟ್ ಬೀಟ್ ಜಾಸ್ತಿ ಆಯಿತು, ಮಸಲ್ ಟೆನ್ಷನ್ ಎಲ್ಲ ಹಂಗೆ ಕಂಟಿನ್ಯೂ ಆಗುತ್ತಲ್ಲ. ಸೊ ದೀರ್ಘವಾಗಿ ಏನೋ ಒಂದು ಆಯಿತು, ಆ್ಯಂಗ್ಸೈಟಿ ಆಯಿತು, ಎಕ್ಸಾಮ್ ಟೆನ್ಷನು, ಕ್ವೆಶನ್ ಪೇಪರ್ ಕೈಗೆ ಸಿಕ್ಕಿದೆ, ಓದಿದ್ದೀನಿ, ಆದರೆ ಕೈಯೆಲ್ಲ ಇದಾಗ್ತಾಯಿದೆ, ದೀರ್ಘವಾಗಿ ಎಷ್ಟು ಸ್ಟೂಡೆಂಟ್ಸ್ಗಳಿಗೆ ಇದು ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಇದು ಬೇಕಾದ್ರೆ ಮಾಡಿ ನೋಡಲಿ. ಆಮೇಲೆ ನಾನು ಯಾವುದೋ ಒಂದು ಮೀಟಿಂಗ್ ಹೋಗ್ತಾ ಇದ್ದೀನಿ, ಅಲ್ಲಿ ನಾನು ಪ್ರೆಸೆಂಟ್ ಮಾಡಬೇಕು, ಟೆನ್ಷನ್ ಆಗ್ತಾಯಿದೆ, ದೀರ್ಘವಾಗಿ ಉಸಿರಾಡಿ ಒಂದು ಸ್ವಲ್ಪ ನೀರು ಕುಡಿದ್ರೆ ಎಲ್ಲ ಇದಾಗಿ ಮುಂದಿನ ಆ್ಯಕ್ಟಿವೇಟ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಇದೆಲ್ಲ ನಮಗೆ ಏನೋ ಒಂದು ಮೇಜರ್ ಇವೆಂಟ್ ನಮ್ಮದು ನಡೀತಿದೆ ಅಂದರೆ ದೀರ್ಘವಾಗಿ ಉಸಿರು ತಗೊಂಡು ಬಿಟ್ಟಾಗ, ನಾನು ಈ ಟೆಡೆಕ್ಸ್ ಅದರಲ್ಲಿ ಒಂದು ಟಾಕ್ ಕೊಟ್ಟನಲ್ಲ, ಅಲ್ಲಿ ಹೇಗಿತ್ತು ಅಂತಂದರೆ ಅಲ್ಲಿ ಬಂದಂಥ ಒಂದು 20 ಜನ ಇದ್ದರು, ಎಲ್ಲರೂ ಟಾಪರ್ಸ್, ಒಂಥರ ಇಂಡಿಯಾದಲ್ಲಿ ಸೆಲೆಕ್ಟ್ ಮಾಡಿರೋದು. ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಒಬ್ಬರು ಏನೋ ಮಾಡಿದ್ದಾರೆ ಲಿಟ್ರೇಚರು. ಅಯ್ಯೋ ಅವರೆಲ್ಲ ನೋಡಿಬಿಟ್ರೆ ನಾವು ಅವ್ರ ಮುಂದೆ ಒಂಥರ ಕಷ್ಟ ಆಗಿಬಿಡುತ್ತೆ. ಬಟ್ ಏನಂದರೆ ಆದ್ರೂ ಧೈರ್ಯ ತಗೊಂಡು ಏನು ಮಹಾ ಆಗುತ್ತೆ, ನನಗೆ ಗೊತ್ತಿದ್ದೆಲ್ಲ ಮಾಡೋಣ ಅಂತೇಳ್ಬಿಟ್ಟು ದೀರ್ಘವಾದ ಉಸಿರು ತಗೊಂಡು ದೀರ್ಘವಾಗಿ ಉಸಿರು ಬಿಟ್ಟು ನಾನು ಸ್ಟೆಬಿಲೈಸ್ ಮಾಡ್ಕೊಂಡು ಮಾಡಿದಾಗ ಚೆನ್ನಾಗಿ ಬಂತದು. ಎಲ್ಲ ಹೇಳಿದ್ರು ತುಂಬ ಚೆನ್ನಾಗಿ ಬಂತು ಅಂತ. ಅದಕ್ಕೆ ಕಾರಣ ಇದು, ಒಂದು ಟ್ರೈ ಮಾಡೋಣ ಅಂತ. ಏಕೆಂದರೆ ಒತ್ತಡ ಸ್ವಲ್ಪ ಸರಿ ಮಾಡ್ಕೋಬೇಕಲ್ಲ. ಆ ಒತ್ತಡ ಕೂಡ ಬೇಕು ಅಂತ ಹೇಳಿದ್ದು ಯಾಕೆಂದರೆ ಆ ಒತ್ತಡದಿಂದಾಗೆ ನಾವು ಪ್ರಿಪರೇಷನ್ ಮಾಡ್ಕೋತೀವಿ. ಒತ್ತಡದಿಂದ ಪ್ರಿಪೇರ್ ಒತ್ತಡ ಪ್ರಿಪ್ರೇಷನ್ ಮಾಡ್ಕೋತೀವಿ. ಒತ್ತಡದಿಂದಾಗಿ ನಾವು ರೆಡಿ ಆಗ್ತೀವಿ. ಒತ್ತಡದ ಡಾಕ್ಯುಮೆಂಟ್ಗಳು ರೆಡಿ ಮಾಡ್ಕೋತೀವಿ, ಕರೆಕ್ಟ್ ಟೈಮಿಗೆ ಹೋಗ್ತೀವಿ, ಒಳ್ಳೆ ಡ್ರೆಸ್ ಮಾಡ್ಕೋತೀವಿ, ಓಕೆ, ಎಲ್ಲ ಆರೋಗ್ಯ ಚೆನ್ನಾಗಿ ನೋಡ್ಕೊಂಡಿರ್ತೀವಿ. ಅದೆಲ್ಲವೂ ಕೂಡ ಪಾಸಿಟಿವ್ ಒತ್ತಡಗಳು, ಪಾಸಿಟಿವ್ ಯೂಸ್ಟ್ರೆಸ್, ಅದನ್ನ ಒಳ್ಳೆಯ ಒತ್ತಡ ಅನ್ಬೋದು. ಮತ್ತೆ ಅದು ಹೇಳಿದ್ನಲ್ಲ, HPA ಆಕ್ಸಿಸ್ ಸರಿಯಾಗಿರುತ್ತೆ. ಅವಾಗ ನೀವು ತುಂಬ ಅದನ್ನ ಓವರ್ ಡ್ರೈವ್ ಮಾಡ್ತಾ ಹೋದ್ರೆ, ಈಗ ಹೊಸ ಕಾರು ಸಿಕ್ಕಿದೆ ಅಂತ ಒಂದು ಸ್ವಲ್ಪ ಓಡಿಸಿದ್ರೆ ಸರಿ, ಸಿಕ್ತು ಚೆನ್ನಾಗಿ ಇದಾಯಿತು ಅಂತಂದರೆ ಆ ಪಾತ್ವೆ ಹೋಯ್ತಲ್ವ ಕಾರು. ಆ ಥರ ಇದನ್ನು ಓವರ್ ಹೈಪರ್ ಆ್ಯಕ್ಟಿವ್ ಥರ ಮಾಡೋಕ್ಕೆ
ಮಾಡೋಕ್ಕೆ ಹೋಗಬಾರ್ದು. ಇದು ಬಹಳ ಮುಖ್ಯವಾದದ್ದು. ಇದರ ಜೊತೆಗೆ ಪ್ರಾಣಾಯಾಮ ಮಾಡಿದಾಗ ಒಳ್ಳೆ ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ, ಹಾಗೇ ಆಗುತ್ತದು. ಅದು ಡೊಪಮೈನು. ಪ್ರಾಣಾಯಾಮ ಮಾಡಿ ನೋಡಿ, ನಿಮಗೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಸೆರೋಟೋನಿನ್ನು, ಆಕ್ಸಿಟಾಸಿನ್, ಇದೆಲ್ಲ ಹಾರ್ಮೋನು ಬಿಡುಗಡೆ ಮಾಡೋಕ್ಕಿರುವ ಒಂದು ಕೀ ಏನು ಅಂತಂದರೆ ಅದು ಪ್ರಾಣಾಯಾಮ ಅಂತ ಅನ್ಬೋದು. ಇವೆಲ್ಲ ಸೀಕ್ರೆಟ್ಗಳು ಎಲ್ಲ ಹೇಳ್ಕೊಡಲ್ಲ, ನಾನೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ನೀವು ಓಪನ್ ಮಾಡಿಬಿಟ್ರೆ ಅಯ್ಯೋ ಅದು ಆ ಕಥೆನೇ ಬೇರೆ, ಅಷ್ಟು ಚೆನ್ನಾಗಿರುತ್ತೆ ಹೆಲ್ತ್ ನಮ್ಮದು. ಅದ್ರ ಜೊತೆಗೆ ಇನ್ನೊಂದು ನಾನು ಪರ್ಸ್ನಲ್ಲಾಗಿ ಹೇಳ್ಬೇಕು ಅಂದ್ಕೊಂಡ್ರೆ, ಅದು ಮೇಡಮ್ ಗೊತ್ತಿರುತ್ತೆ ಮತ್ತು ನಿಮಗೂ ಭಾಳ ಜನರಿಗೆ ಗೊತ್ತಿರ್ಬೋದು. ನಾನು ಇದನ್ನು ಹೇಳಿದ್ದೀನಿ, ಮುಂಚೆನೂ ಭಾಳ ಸಲ ಹೇಳಿದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸಿದ್ದು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನಗೊಂದು 10 ವರ್ಷದ ಹಿಂದೆ ನನಗೆ ಬೇಜಾರಾಗ್ತದೆ, ನಾನು 8 ಸಲ ಹೇಳಿದ್ದೀನಿ ಅಂತ. ಬಟ್ ಇದು ಒಳ್ಳೇದು ಅನ್ನೋ ಹೌದು, ಖಂಡಿತ. ನನಗೊಂದು 10 ವರ್ಷದಿಂದ ಸ್ಟ್ರೆಸ್ ಇತ್ತು ಸ್ವಲ್ಪ ಲೈಫಲ್ಲಿ, ಏನೇನೋ ಅಂದ್ಕೊಂಡದಾಗಿರಲಿಲ್ಲ. ಆ ಟೈಮಲ್ಲಿ ಪದೇ ಪದೇ ನನಗೆ ಹುಷಾರು ತಪ್ಪಿತ್ತು. ಓಕೆ, ಅದು ಸ್ಟ್ರೆಸ್ಸಿಂದನೇ ಆಗಿದೆ. ಹೌದು. ಆ ಟೈಮಲ್ಲಿ ನನಗೆ ಒಂದು ವಿಡಿಯೋ ಸಿಕ್ತು, ಪ್ರಾಣಾಯಾಮದ ವಿಡಿಯೋ ಸಿಕ್ತು. ನಾಡಿ ಶುದ್ಧಿ, ನಾದಯೋಗ ಮತ್ತು ಶಾಂಭವಿ ಮುದ್ರಾ, ಈ 3 ವಿಡಿಯೋಗಳು ನನಗೆ ಸಿಕ್ತು. ಎಲ್ಲ ಸಿಕ್ತು, ಬಟ್ ಇವು ತುಂಬ ಚಿಕ್ಕದಿತ್ತು, 10 ನಿಮಿಷದ ವಿಡಿಯೋ. ನೋಡ್ಬೋದು ಅಂತ ಹೇಳಿ ನಾನು ನೋಡಿದೆ. ಅದನ್ನು ಮಾಡೋಕ್ಕೆ ಶುರು ಮಾಡಿದೆ ಮೇಡಮ್. ಕಳೆದ 10 ವರ್ಷಗಳಲ್ಲಿ ನಾನು ಕೋವಿಡ್ಗೆ ಬಿಟ್ಟರೆ, ಆ ಟೈಮಲ್ಲಿ ನಂಗೆ ಜ್ವರ ಬಂದದ್ದು ಬಿಟ್ಟರೆ ನಂಗೆ ಜ್ವರ ಬಂದಿಲ್ಲ. ನನಗೊಂದು 10 ವರ್ಷದಲ್ಲಿ 2 ಸಲ ನೆಗಡಿ, ಶೀತ ಈ ಥರ ಆಗಿರ್ಬೋದು. ನನ್ನ ಒಂದು ಟೋಟಲ್ ಇಮ್ಯುನಿಟಿ ಪವರ್ ಎಷ್ಟು ಚೆನ್ನಾಗಿ ಆಯಿತು ಅಂತಂದರೆ, ಅದು ಏನಿಲ್ಲ, ಆ ವಿಡಿಯೋಗಳನ್ನ ನೋಡ್ಕೊಂಡು ಅದು ಹೆಂಗೆ ಹೇಳಿದ್ರೆ ಹಂಗೆ ಮಾಡಿದರೆ ಸಾಕು ಆ್ಯಕ್ಚುಲಿ. ಈಗ ನೀವು ಹೇಳಿದ್ದಕ್ಕೆ ಸೈಂಟಿಫಿಕ್ಕಾಗಿ ನಾನು ಹೇಳ್ತೀನಿ, ನಿಮ್ಗೆ ಇಮ್ಯುನಿಟಿ ಹೇಗೆ ಬಂತು ಅಂತಂದರೆ, ಈ ಪ್ರಾಣಾಯಾಮ ಯಾವಾಗ ನಾವು ಮಾಡ್ತಾ ಬರ್ತೀವಿ, ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ ಅಂತ ಒಂದಿದೆ. ಅದು ಏನು ಮಾಡುತ್ತೆ ಅಂತಂದರೆ ನಮಗೆ ಇನ್ಫ್ಲಮೇಷನ್ ಮಾಡೋದು. ಅದು ಏನಾಗುತ್ತೆ ಅಂದರೆ ನಮಗೆ ಉರಿ ಊತ. ಈಗ ನೋಡಿ, ನೀವೇ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀರಾ. ಅದು ನಮ್ಮ ಶ್ವಾಸಕೋಶ ಆಗ್ಬೋದು, ಅದರಲ್ಲೆಲ್ಲ ಈಗ ಒಂದು ನಮಗೆ ಬ್ರಾಂಕೈಟಿಸ್ ಆಗೋದು, ಪದೇ ಪದೇ ಉಸಿರಾಟದ ತೊಂದರೆಗಳು, ಅಸ್ತಮ್ಯಾಟಿಕ್ ಈ ಥರದ್ದೆಲ್ಲ ಆಗುತ್ತಲ್ಲ, ತೊಂದರೆಗಳು, ಸೋಂಕುಗಳು ಇಂಥದ್ದೆಲ್ಲ ಆಗೋಂಥದ್ದು. ಅದು ಜಾಸ್ತಿ ಇದ್ದಾಗ ಅವೆಲ್ಲ ಪ್ರವೋಕ್ ಆಗ್ತಾ ಇರುತ್ತೆ. ಆ ಜೀನ್ಸ್ಗಳನ್ನ ಸಪ್ರೆಸ್ ಮಾಡಬೇಕು ಅಂದರೆ COX, ಕಾಕ್ಸ್ ಅಂತ ಒಂದಿದೆ, COX2 ಜೀನ್, TNF ಅಂತ ಒಂದಿದೆ. ಈ ಜೀನ್ಸ್ಗಳನ್ನೆಲ್ಲ ಸಪ್ರೆಸ್ ಆದಾಗ ಇಂಟ್ರಲ್ಯೂಕಿನ್ 6, ಇಂಟ್ರಲ್ಯೂಕಿನ್ 10 ಇಂಥವೆಲ್ಲ ಇವು ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್. ಪ್ರಾಣಾಯಾಮ ಮಾಡಿದವರಲ್ಲಿ ನೋಡಿದರೆ ಎಲ್ಲ ಸಪ್ರೆಸ್ ಆಗಿದೆ. ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್ಗಳು ಬಿಡುಗಡೆ ಆಗಿದೆ. ಎಷ್ಟು ಇದ್ರ ಬಗ್ಗೆ ಎಂಥ ಎಕ್ಸಲೆಂಟ್ ರಿಸರ್ಚ್ಗಳು ನಡೀತಾ ಇದೆ ಅಂತಂದರೆ, ಅದು ತಿಳ್ಕೋಬೇಕು ಜನ. ನಡೀತಾ ಇದೆ, ಪ್ರೂವ್ ಆಗಿದೆ. ಇದು ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್ಗಳು ಬಿಡುಗಡೆಯಾಗಿ ರೋಗ ಪ್ರತಿರೋಧಕ ಶಕ್ತಿನ ಬೂಸ್ಟ್ ಮಾಡೋ ಥರ ನಮ್ಮ ದೇಹ, ಅದಕ್ಕದೇ ದೇಹ ಅದ್ಭುತ. ಅದನ್ನು ನೀವು ಹೆಂಗೆ ಮಾಡ್ಯುಲೇಟ್ ಮಾಡ್ತಾ ಬರ್ತೀರಾ, ಅದು ಆ ಥರ ಆಗುತ್ತೆ. ಅದೊಂದು ಭಾಳ ಮುಖ್ಯವಾದದ್ದು. ಇದರ ಜೊತೆಯಲ್ಲಿ ಮೈಟೊಕಾಂಡ್ರಿಯಲ್ ಬಯೋಜೆನೆಸಿಸ್ ಅಂದೆ. ನಿಮಗೆ ಪ್ರಾಣಾಯಾಮ ನಿಜವಾಗ್ಲೂ ಎಷ್ಟು ಅದ್ಭುತ ಅಂದರೆ, ಪ್ರಾಣಾಯಾಮ ಯಾರು ಮಾಡ್ತಾರೆ, ಅವರ ಹಾರ್ಟು, ಮೆದುಳು, ಹೃದಯ, ಮೆದುಳು, ಲಿವರ್, ಎಲ್ಲದು ಸ್ನಾಯುಗಳು ಅಂದರೆ ಮಸಲ್ಲು ಎಲ್ಲ ಅದ್ಭುತವಾಗಿರುತ್ತೆ. ಅವ್ರಿಗೆ ಒಂಥರ ಸುಸ್ತೇ ಆಗೋದಿಲ್ಲ. ಏನಕ್ಕೆ ಅಂತಂದರೆ ಮೈಟೊಕಾಂಡ್ರಿಯ ಇಂಥವರ ಪ್ರಾಣಾಯಾಮ ಸತತವಾಗಿ ಮಾಡ್ಕೊಂಬಂದಿರೋವರ ಈ ಒಂದು ಮಸಲಲ್ಲಿ ಮತ್ತು ಬ್ರೈನು, ಮೆದುಳಿನಲ್ಲಿ, ಹೃದಯದಲ್ಲಿ ಮೈಟೊಕಾಂಡ್ರಿಯದ ಸಂಖ್ಯೆ ಜಾಸ್ತಿ ಇರುತ್ತೆ ಬೇರೆಯವ್ರಿಗಿನ. ಮೈಟೊಕಾಂಡ್ರಿಯಾ ಇದು ಪವರ್ ಹೌಸ್ ಆಫ್ ದ ಸೆಲ್ಲು, ಎನರ್ಜಿ ಕೊಡೋದು. ನಿಮಗೆ ಜಾಸ್ತಿ ಇದ್ದಷ್ಟು ಜಾಸ್ತಿ ಪವರ್ ಅಲ್ವಾ. ಎಷ್ಟು ಕೆಲಸ ಮಾಡಿದ್ರು ಏನೂ ಆಗೋದೇ ಇಲ್ಲ, ದೇ ಆರ್ ಫೈನ್, ಗುಡ್. ಈಗ ನೀವು ನೋಡಿ ಅಬ್ಸರ್ವ್ ಮಾಡಿ, ಪ್ರಾಣಾಯಾಮ ಮತ್ತು ಯೋಗ ಮಾಡೋರು ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅಂತ, ಅವರು ಎಷ್ಟು ಕೆಲಸ ಮಾಡ್ತಾರೆ. ನಮ್ಗೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ವಯಸ್ಸು ಆಗಿರುತ್ತೆ ಕೆಲವರಿಗೆ, ಅವ್ರ ವಯಸ್ಸೇ ಗೊತ್ತಾಗೋದಿಲ್ಲ. ಆಮೇಲೆ ಅನ್ಕೊಳ್ತೀವಿ ನಾವು, ಅಯ್ಯಪ್ಪ ನೋಡಿ ಇಷ್ಟು ವಯಸ್ಸಾಗಿದೆ, ಹೆಂಗಿದ್ದಾರೆ, ಹೆಂಗೆ ಕೆಲಸ ಮಾಡ್ತಾರೆ. ನಮ್ಗೆ ಯಾಕಾಗಲ್ಲ ಅಂದರೆ ಇದೇನೇ ಸೀಕ್ರೆಟ್. ಅವ್ರ ಸೀಕ್ರೆಟ್ಗಳು ಇರುತ್ತೆ. ಯಾವುದೇ ಮನುಷ್ಯ ಏನೂ ಪ್ರಾಕ್ಟೀಸ್ ಮಾಡದೆ ಆ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಅದ್ರ ಹಿಂದೆ ಯಾವುದಾದರೂ ಒಂದನ್ನ ಅವರು ಅಭ್ಯಾಸ ಮಾಡ್ತಾ ಇರ್ತಾರೆ, ಬಟ್ ಗೊತ್ತಿರಲ್ಲ. ಅದರಿಂದ ಹಿಂಗಾಗಿರುತ್ತೆ ಅಂತ ಅವ್ರಿಗೂ ಗೊತ್ತಿರಲ್ಲ. ನೋಡೋ ಜನಕ್ಕೂ ಅಯ್ಯೋ ಏನು ಉಸಿರು ತಗೊಂಡ್ಬಿಟ್ರೆ ಏನು ಮಹಾ ಆಗಿಬಿಡುತ್ತೆ, ಎಲ್ಲ ಆಗುತ್ತೆ ಅದರಲ್ಲಿ. ಅದೊಂಥರ ಪವಾಡ. ಇಲ್ಲಿ ಮೈಟೊಕಾಂಡ್ರಿಯಲ್ ಬಯೋಜೆನೆಸಿಸಲ್ಲಿ PGC1 ಆಲ್ಫಾ ಅಂತ ಒಂದು ಜೀನ್ ಇದೆ. ಅದೇ ಆ್ಯಕ್ಟಿವೇಟ್ ಆದರೆ ಅದು ಮೈಟೊಕಾಂಡ್ರಿಯನ ಜಾಸ್ತಿ ಡಬಲ್ ಮಾಡ್ಕೊಂಡು ಜಾಸ್ತಿ ಬಿಡುಗಡೆಯಾಗುವ ಥರ ಮಾಡುತ್ತೆ. SIR1 ಆ್ಯಂಡ್ SIR2 ಅಂತ, SIR1 ಮತ್ತು SIR2 ಅಂತ 2 ಜೀನ್ಗಳಿದೆ. ಆ ಜೀನ್ಗಳ ಹೆಸರು. ಇದು ಲಾಂಜಿವಿಟಿ ಜಾಸ್ತಿ ಮಾಡುತ್ತೆ. ಪ್ರಾಣಾಯಾಮ ಮಾಡುವವರ ಆಯಸ್ಸು ವೃದ್ಧಿ ಆಗ್ತಾ ಬರುತ್ತೆ. ಅದಕ್ಕೆ ಹಿಮಾಲಯನ್ ಯೋಗಿಗಳು ಅವರೆಲ್ಲ ಅಂಥ ಕಡೆ ಅಷ್ಟು ವರ್ಷಗಳು. ಈಗ ನಮ್ಗೆ ಇಲ್ಲಿ ಒಂದು 50-60 ವರ್ಷ ಕಳೆಯೋಷ್ಟರಲ್ಲೇ ಸಾಕಾಗೋಗ್ಬಿಟ್ಟಿರುತ್ತೆ. ಎಷ್ಟು ವರ್ಷಗಳು ಬದುಕಿರ್ತಾರೆ ಅವರು. ಕಡಿಮೆ ಆಹಾರ,
ಕಡಿಮೆ ಇದು ವಾತಾವರಣ ಬಹಳ ವಿಕೋಪ ಒಂಥರ ಬೇರೆ ಥರ ಪ್ರತಿಕೂಲ ವಾತಾವರಣ ಇಂಥದ್ರಲ್ಲೆಲ್ಲ ಏನಾಗುತ್ತೆ ಅಂದರೆ ಇಂಥ ಇದ್ದಾಗಲೂ ಅವ್ರು ಚೆನ್ನಾಗಿದ್ದಾರೆ ಅಂತಂದರೆ ಅದು ಪ್ರಾಣಾಯಾಮದಿಂದನೇ. ಏಕೆಂತಂದರೆ ಲಾಂಜಿವಿಟಿ ಜೀನ್ನ ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತೆ ಅದು. ಆಮೇಲೆ ಮೈಟೊಮೈಸಿನ್ ಅಂತ ಒಂದಷ್ಟಿದೆ, ಅದು ಮೈಟೊಕಾಂಡ್ರಿಯಾ ರಿಲೇಟೆಡೇ. AMPK ಅಂತ ಇನ್ನೊಂದು ಜೀನ್ ಆ್ಯಕ್ಟಿವೇಟ್ ಆಗುತ್ತೆ, ಅದು ಎನರ್ಜಿ ಸೆನ್ಸ್ ಮಾಡುತ್ತೆ. ದೇಹದಲ್ಲಿ ಇಷ್ಟು ಎನರ್ಜಿ ಇದೆ, ಯಾವುದನ್ನ ಆ್ಯಕ್ಟಿವೇಟ್ ಮಾಡಬೇಕು, ಯಾವುದನ್ನ ರಿಲೀಸ್ ಮಾಡಬೇಕು. ಅಯ್ಯೋ ಇದೆಲ್ಲ ಎಷ್ಟು ಅದ್ಭುತ ಅಂತಂದರೆ ನಾನು ಪ್ರತಿ ಸಲ ಹೇಳ್ತೀನಿ, ನೀವು ಹೇಳ್ದಂಗೆ ನಾನು 1 ಕೋಟಿ ಸಲ ಹೇಳಿದ್ರು ಬೇಜಾರಿಲ್ಲ. ನಮ್ಮ ದೇಹನೇ ಒಂದು ಅದ್ಭುತ. ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ನಾವು ಎಲ್ಲೋ ಹೋಗಿರ್ತೀವಿ, ನಾವು ಇಲ್ಲಿ ಇರೋದಿಲ್ಲ. ಅವಾಗ ಅರ್ಥ ಆಗೋಗ್ಬಿಡುತ್ತೆ ಲೈಫ್ ಏನು ಅನ್ನೋದು. ದೇಹನ ಅರ್ಥ ಮಾಡ್ಕೊಂಡ್ರೆ ಅದೆಷ್ಟು ಕಾಂಪ್ಲೆಕ್ಸ್ ಇದೆ, ಕಾಂಪ್ಲಿಕೇಟ್ ಆಗಿದೆ, ಎಷ್ಟು ಚೆನ್ನಾಗಿ ಕೋಆರ್ಡಿನೇಷನ್ ಇದೆ ಅನ್ನೋದೆಲ್ಲ ಗೊತ್ತಾಗಿದ್ರೆ ನಾವು ಸಮಾಜದಲ್ಲೂ ಅದೇ ಥರ ಇರೋದಕ್ಕೆ ಆದಷ್ಟು ನಾವು ಪ್ರಯತ್ನ ಪಡ್ತೀವಿ. ಹಾಗಾಗಿ ಮೈಟೊಕಾಂಡ್ರಿಯಾ ರಿಲೇಟೆಡ್ ಇದೆಲ್ಲದೂ ನಡೆಯುತ್ತೆ. ಇದ್ರ ಜೊತೆಗೆ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸು ಕಮ್ಮಿ ಆಗುತ್ತೆ, ಅದು ವಿಷಗಳು ಅದು ಕಮ್ಮಿ ಆಗ್ತಾ ಬರುತ್ತೆ. ಆಮೇಲೆ ಎಪೋಪ್ಟಾಟಿಕ್ ಪಾತ್ವೇ ಅಂತ ಇದೆ, ಅಂದರೆ ದೇಹದಲ್ಲಿ ಬೇಡವಾದದ್ದನ್ನು ಒಂದು ಚೂರು ದೇಹಕ್ಕೆ ಡ್ಯಾಮೇಜ್ ಆಗದಿದ್ದಂಗೆ ತೆಗೆದಾಕಂಥದ್ದು ಒಂದು ಸಿಸ್ಟಮ್ ಇದೆ. ಅದ್ಭುತವಾದ ಸಿಸ್ಟಮ್ ಅದು ಸರಿಯಾಗಿ ಕೆಲಸ ಮಾಡಿದ್ರೆ ಯಾವ ಕ್ಯಾನ್ಸರು, ಆಟೋ ಇಮ್ಯೂನ್ ಡಿಸಾರ್ಡರು ಏನೂ ಬರೋದಿಲ್ಲ. ಆ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಬೇಕು. ಅದು ಮಾಡಬೇಕು ಅಂದರೆ ಪ್ರಾಣಾಯಾಮ ಆಗಬೇಕು. ಮೈಟೊಕಾಂಡ್ರಿಯಾ ನೀವು ಚೆನ್ನಾಗಿ ಅದನ್ನು ಇಟ್ಕೊಂಬಿಟ್ರೆ ಮೈಟೊಕಾಂಡ್ರಿಯಾನ ಎಪೋಪ್ಟಾಟಿಕ್ ಪಾತ್ವೇ ಅಲ್ಲಿಂದನೇ ಶುರು ಆಗೋದು. ಅಲ್ಲಿಂದ ಎಪಾಪ್ಟೋಸೋಮ್ ಅಂತೆಲ್ಲ ಬಿಡುಗಡೆಯಾಗಿ ಸೈಟೋಕ್ರೋಮು, ತುಂಬ ಟೆಕ್ನಿಕಲ್ ವರ್ಡ್ ಇದೆ, ನಾನು ಹೇಳ್ಬಿಟ್ರೆ ನೀವು ಅರ್ಥ ಆಗಲ್ಲ, ಅದು ಬೇಡ, ಸಿಂಪ್ಲಿಫೈ ಮಾಡ್ತೀನಿ. ಆ ಮೈಟೊಕಾಂಡ್ರಿಯಾ ಚೆನ್ನಾಗಿ ಇಟ್ಕೊಂಡ್ರೆ ದೇಹದಲ್ಲಿ ಕ್ಯಾನ್ಸರ್ಗೆ ಸಂಬಂಧಿಸಿದಂತೆ ತೊಂದರೆಗಳು ಬರದಿದ್ದ ಹಾಗೆ ಒಂದು ಕ್ರಿಯೆನೇ, ಒಂದು ಪಾತ್ವೇ ಅಂದರೆ ಒಂದು ಕ್ರಿಯೆ ನಡೆಯುತ್ತಲ್ಲಿ, ಒಂದು ರಿಯಾಕ್ಷನ್, ಅದು ಎಪಾಪ್ಟೋಸಿಸ್ ಅಂತ ಕರಿತೀವಿ, ಅದೆಲ್ಲ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಎನರ್ಜಿ ಜಾಸ್ತಿ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಾಣಾಯಾಮ ಮಾಡೋರಿಗೆ ನಾಸ್ ಜೀನ್ ಅಂತ ಒಂದು ಜೀನ್ ಇದೆ, ಅದು ಆ್ಯಕ್ಟಿವೇಟ್ ಆಗುತ್ತೆ. ಅದು ಆ್ಯಕ್ಟಿವೇಟ್ ಆದರೆ ನಿಮ್ಮ ಉಸಿರಾಟದಲ್ಲಿ ಇದೆಲ್ಲ ನಡೆಯೋಂಥದ್ದು. ಇದೇನೆಂದರೆ ದೇಹದಲ್ಲಿ ಪ್ರತಿಯೊಂದು ಒಳಗಡೆ ಇರೋದು ರಾಸಾಯನಿಕಗಳು, ಪ್ರೋಟೀನು, ಲಿಪಿಡು, ಕಾರ್ಬೋಹೈಡ್ರೇಟು, ಅದ್ರ ಜೊತೆ ಹಾರ್ಮೋನ್ಸು, ಎಂಜೈಮ್ಸು, ಇವೆಲ್ಲದೂ ಇಷ್ಟೇ ದೇಹದಲ್ಲಿ ಒಳಗಡೆ ಇರೋ ಅಂಥದ್ದು. ಅದರಲ್ಲಿ ಬೇರೆ ಬೇರೆ ಎಲ್ಲ ಇದೆ, ಇನ್ನೂ ತುಂಬ ಡೀಪಾಗಿ ಹೋದರೆ ಬೇರೆ ಬೇರೆ ಇರುತ್ತೆ. ಲಿಪಿಡ್ಸಲ್ಲೇ ಒಂದಷ್ಟು ಥರ ಇದೆ, ಪ್ರೋಟೀನ್ಸ್ಗಳಲ್ಲಿ ಸಾವಿರಾರು ಥರ, ಈ ಥರ ಎಲ್ಲ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇವುಗಳು ಆಕ್ಸಿಜನ್ ಒಳಗಡೆ ಹೋದಾಗ ಬೇರೆ 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 ಥರದ ಕ್ರಿಯೆಗಳು ನಡೀತಾ ಬರುತ್ತೆ. ಇಲ್ಲೇನಾಗುತ್ತೆ, ಈ ನಾಸ್ ಜೀನ್ ಅಂತ ಆ ಜೀನ್ ಆಕ್ಟಿವೇಟ್ ಆದರೆ ನಿಮ್ಮ ಬ್ಲಡ್ ವೆಸಲ್ಸು ಎನ್ಲಾರ್ಜ್ ಆಗುತ್ತೆ. ಬ್ಲಡ್ ವೆಸಲ್ಸು ಎನ್ಲಾರ್ಜ್ ಆದರೆ ರಕ್ತ ಸಂಚಾರ ತುಂಬ ಚೆನ್ನಾಗಾಗುತ್ತೆ. ಈ ನಾಸ್ ಜೀನ್ ಆ್ಯಕ್ಟಿವೇಟ್ ಆದಾಗ ಈ ಪ್ಲೇಟ್ಲೆಟ್ಗಳಿರುತ್ತಲ್ಲ, ಕ್ಲಾಟ್ ಆಗೋಂಥದ್ದು, ಅದ್ರದ್ದು ಸಂಖ್ಯೆ ಕಮ್ಮಿ ಆಗುತ್ತೆ. ಈಗ ತಿನ್ನರ್ಸ್ ಎಲ್ಲ ಯೂಸ್ ಮಾಡ್ತಾರೆ ನೋಡಿ, ಹಾರ್ಟ್ ಪ್ರಾಬ್ಲಮ್ ಇದ್ದವರು ತಿನ್ನರ್ಸ್ಗಳನ್ನ ಯೂಸ್ ಮಾಡ್ತಾರೆ, ಬ್ಲಡ್ ತಿನ್ನರ್ ಅಂತ ಅಂತೀವಲ್ಲ. ಈ ಬ್ಲಡ್ ತಿನ್ನರೇ ಬೇಡ ನಿಮಗೆ, ನಿಮ್ಮ ಪ್ರಾಣಾಯಾಮನೇ ನಿಮಗೆ ಬ್ಲಡ್ ತಿನ್ನರ್ ಥರ ಕೆಲಸ ಮಾಡುತ್ತೆ. ಎಷ್ಟು ಅದ್ಭುತ ಅಂದರೆ ಅದು. ಆವಾಗ ಈ ನಸ್ಜಿನು ಅದನ್ನ ವ್ಯಾಸೋ ಡೈಲೇಟ್ ಮಾಡಿ ಅಗ್ಲ ಮಾಡುತ್ತೆ. ಸೊ ಬ್ಲಡ್ ಫ್ಲೋ ಚೆನ್ನಾಗಾಗ್ತಿರುತ್ತೆ, ಏನು ತೊಂದರೆ ಆಗೋದಿಲ್ಲ. ಬಹಳ ಅದು ನಮ್ಮ ಜನ ಪ್ರಾಣಾಯಾಮ ಮಾಡದೇ ಇರೋಕ್ಕೆ ಒಂದು ಕಾರಣ ಅಂದರೆ ನಾವು ಇನ್ಕ್ಲೂಡಿಂಗ್ ಮಾಡದೇ ಇರೋಕ್ಕೆ ಇನ್ನೊಂದು ಕಾರಣ ನಂಗೆ ಈಗ ಹೊಳಿತು. ಏನಂದರೆ ಅದಕ್ಕೊಂದು ಕಾಸ್ಟ್ ಅಂತ ಇರಬೇಕಾಗಿತ್ತು, ದುಡ್ಡು. ನೀವು ಉಸಿರಾಟ ಮಾಡಬೇಕಂದ್ರೆ ₹1 ಅಂದರೆ 100% ಮಾಡಿರೋರು ಎಲ್ಲ ಫ್ರೀ. ನಿಜ ಇಲ್ಲ. ನೀವು ಇನ್ನೊಂದು ಹೇಳಿ, ಯಾರಿಗೆ ಪ್ರಾಣಾಯಾಮ ಮಾಡಲ್ಲ ಅವ್ರದ್ದು 1 ವರ್ಷ ಆಯಸ್ಸು ಕಮ್ಮಿ ಆಗುತ್ತೆ ಅಂತನಾದ್ರೂ ಒಂದು ನೋಡಿ. ಈಗ ನೀವು ಹೇಳಿದ್ರಲ್ಲ ಥಿನ್ನರ್ಗೆ ನಾವು ದುಡ್ಡು ಸ್ಪೆಂಡ್ ಮಾಡಬೇಕು. ಎರಡನೇ ಅದರಿಂದ ಏನೋ ಸೈಡ್ ಎಫೆಕ್ಟ್ ಇರುತ್ತೆ. ಹೌದು, ಖಂಡಿತ. ಸೊ ಇದಕ್ಕೇನು ಇಲ್ಲ, ಫ್ರೀ ಏನಿಲ್ಲ. ಇದೆಲ್ಲ ಮಾಡ್ಕೊಂಬರೋರಿಗೆ ಮುಂದಿನ ದಿನದಲ್ಲಿ ತಿನ್ನರು ಬೇಡ, ಬೈಪಾಸ್ ಬೇಡ. ಅಂದರೆ ನಾನು ಹೇಳ್ತಾ ಇರೋದು, ಯಾವಾಗ ಇದನ್ನ ಹ್ಯಾಬಿಚುವಲ್ ಆಗಬೇಕಿದು, ಸಣ್ಣಂದಿನಿಂದನೇ ಇದನ್ನ ಒಂದು ಅಭ್ಯಾಸ ಅಂತ ಮಾಡಿಸಿದಾಗ ನಿಮಗೆ ಬಾಲ್ಯದಲ್ಲಿ ಕಲಿಸಿದ ಅಭ್ಯಾಸಗಳು ಕೊನೆವರೆಗೂ ಹೋಗಲ್ಲ. ಅದು ಅದೇ ಥರ ಆದಾಗ ಏನಾಗುತ್ತೆ ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಪ್ರಾಣಾಯಾಮ ಮಾಡಲೇಬೇಕು ನೀವು. ಅದೊಂಥರ ಅದಿಲ್ಲ ಮಾಡಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಫೀಲ್ ಆಗ್ತಿರುತ್ತೆ ನಿಮಗೆ. ಬಟ್ ಯಾವ ವಯಸ್ಸಲ್ಲಿ ಬೇಕಾದ್ರೂ ಶುರು ಮಾಡ್ಬೋದು, ಯಾವಾಗಾದ್ರೂ ಮಾಡ್ಬೋದು. ಆಮೇಲೆ ಎಫೆಕ್ಟ್ ಕಮ್ಮಿ ಇರುತ್ತೆ. ಈಗ ನೋಡಿ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟಿದೆ, ಎಲ್ಲ ಅಂದ್ರೆ ಒಳ್ಳೆ ಅಂದ್ರೆ ನೀವು ಒಂದು ಹಂತಕ್ಕೆ ಆರೋಗ್ಯ ಕಾಪಾಡ್ಕೊಂಡು ಬಂದಿದ್ದೀರಾ, ಏನು ಡ್ಯಾಮೇಜ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ಆರೋಗ್ಯ ಸುಧಾರಿಸ್ತಾ ಹೋಗುತ್ತೆ. ಡ್ಯಾಮೇಜ್ ಮಾಡ್ಕೊಂಡಿದ್ರೆ ಡ್ಯಾಮೇಜ್ ಸ್ವಲ್ಪ ಕಡಿಮೆ ಆಗುತ್ತೆ. ಆದ್ರೆ ಆಗಲ್ಲ. ಎಲ್ಲ ನೋಡಿ, ನೀವು ಪ್ರಾಣಾಯಾಮ ಮಾಡಕ್ಕೆ ಕೇಳಿದ್ರಿ, ನನ್ಗೆ ಹಂಗಾಯ್ತು ಅಲ್ಲ, ಯಾಕೆಂದ್ರೆ ಆಲ್ರೆಡಿ ಅದು ಆಗೋಗ್ಬಿಟ್ಟಿದೆ. ಬಟ್ ಇನ್ನೂ ಡ್ಯಾಮೇಜ್ ಆಗದೆ ಇರೋ ಹಾಗೆ ಸ್ವಲ್ಪ ಇದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದು ಬಿಟ್ಟು ಮೊದಲೇ ಮಾಡ್ತಾ ಬಂದ್ರೆ ಈ ಥರದ್ದು ಯಾವುದೇ ರೀತಿ ತೊಂದರೆಗಳು ನೋಡೋರೆಲ್ಲ ಮೊದಲೇ ಮಾಡಿರಲ್ಲ, 99% ಮಾಡಿರಲ್ಲ. ಹಿಂಗಾಗಿ ಅವ್ರಿಗೆ ನಾ ಹೇಳ್ತಾ ಇರೋದು, ನೀವು ಯಾವತ್ತು ಅದು ಮೊನ್ನೆ ಯಾರು ಹೇಳಿದ್ರು, ಅದು ದೇವ್ರು ನಂಬ್ದಂಗೆ ಅಂತ. ದೇವ್ರನ್ನ ನಿನ್ನೆ ತನಕ ನಂಬಿಲ್ಲ,
ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ, ಇವತ್ತಿನ ನಂಬಿದರೆ ತೊಂದರೆ ಇಲ್ಲ, ಇವತ್ತು ನಿಮಗೆ ಏನೋ ಒಂದು ಶಕ್ತಿ ಸಿಗುತ್ತೆ ಅನ್ನೋ ಥರ ಪ್ರಾಣಾಯಾಮ ಇವತ್ತಿಂದ ಮಾಡಿ ನಾಳೆಯಿಂದ ನಿಮಗೆ ಏನೋ ಒಂದು ಎನರ್ಜಿ ಕ್ರಿಯೇಟ್ ಹೌದು ಆಗುತ್ತೆ. ಖಂಡಿತ ಆಗುತ್ತೆ. ಸೊ ಹೀಗಾಗಿ ಸೊ ಇದ್ರ ಜೊತೆಗೆ ಆಮೇಲೆ ಏಜಿಂಗ್ ಪ್ರಾಸೆಸ್ ಅದು ಏಕೆಂದರೆ ಟೀಲೋಮಿಯರ್ ಅಂತ ನಮ್ಮ ವರ್ಣತಂತುಗಳು ಕ್ರೋಮೋಸೋಮ್ಸ್ ತುದಿಯಲ್ಲಿ ಒಂದು ಆಕಾರ ಇದೆ ಟೀಲೋಮಿಯರ್ ಅಂತ, ಅದು ವರ್ಣತಂತುಗಳನ್ನು ಕಾಪಾಡೋ ಅಂಥದ್ದು. ಆ ಟೀಲೋಮಿಯರು ಶಾರ್ಟನ್ ಆಗ್ತಾ ಬರ್ತಾಯಿದೆ. ಏನಕ್ಕೆ ಈಗ ನೋಡಿ, ಸುಮ್ಮನೆ ಯಂಗ್ಸ್ಟರ್ಸ್ನ ನೋಡಿ, ಎಷ್ಟು ಅಂತಂದರೆ ಕೂದಲಾಗಲೇ ಉದುರುತ್ತಾ ಇರುತ್ತೆ, ಆಮೇಲೆ ಸ್ಕಿನ್ನು ಎಲ್ಲ ಅದು ಇದ್ರದ್ದು ಕೊಲಾಜಿನ್ ಕಮ್ಮಿಯಾಗಿ ರಿಂಕಲ್ಸ್ ಒಂಥರ ಅವ್ರಿಗೆ ವಯಸ್ಸಾದಂತೆಯೇ ಕಾಣ್ತಾ ಇರ್ತಾರೆ ಅವರು. ಎಷ್ಟೋ ಜನ ನಿಜವಾಗ್ಲೂ ಒಂದು ಸಲ ಆಶ್ಚರ್ಯ ಆಯಿತು. ಒಂದಿನ ನಾನು ನನ್ನ ಚೇಂಬರಲ್ಲಿ ಕೂತಿದ್ದಾಗ ಒಬ್ಬರು ವ್ಯಕ್ತಿ ಓಡಾಡ್ತಾ ಇದ್ರು. ಆಮೇಲೆ ನಾನು ಏನು ಬೇಕು, ಏನು ಮಗಳ ಅಡ್ಮಿಷನ್ಗೆ ಏನಾದ್ರು ಬಂದಿದ್ದೀರಾ ಅಂತಂದರೆ, ಮೇಡಮ್ ನಾನು ನಿಮ್ಮ ಸ್ಟೂಡೆಂಟು. ಅಯ್ಯೋ ರಾಮ, ನನಗೆ ನಿಜವಾಗ್ಲೂ ಎಷ್ಟು ಆಶ್ಚರ್ಯ ಅಂದರೆ ನನಗೇನೋ ವಯಸ್ಸಾದಂಗೆ ಕಾಣ್ತಾ ಇದ್ದಾರೆ, ನನ್ನ ಸ್ಟೂಡೆಂಟ್ ಅಂತೆ. ಆಮೇಲೆ ಎಲ್ಲ ಹೇಳಿದ್ಮೇಲೆ ಗೊತ್ತಾಯಿತು, ಮೋಸ್ಟ್ಲಿ ಏನಾಗಿರುತ್ತೆ ಅಂತಂದರೆ ಸರಿಯಾದ ಒಂದು ಜೀವನ ಶೈಲಿ ಇಲ್ಲ, ಸ್ಮೋಕಿಂಗು. ಈಗ ನೋಡಿ, ಸ್ಮೋಕ್ ಮಾಡ್ತಾ ಇದ್ದಿದ್ದು ನನ್ನ ಇಬ್ಬರು ಕ್ಲಾಸ್ಮೇಟ್ಸು ಔಟ್ ಆಲ್ರೆಡಿ ಹೋದ್ರು, ನಮ್ಮ ಗ್ರೂಪಲ್ಲಿ ಇರ್ತಾರಲ್ಲ ಒಂದೊಂದು. ಹಾಗೆ ಇನ್ನು ಬೇರೆ ಚೆನ್ನಾಗಿ 4 ಜನ ಹೋಗಿದ್ದಾರೆ, ಕ್ಲಾಸ್ಮೇಟ್ ಅಲ್ಲ ಫ್ರೆಂಡ್ಸ್ ಅಲ್ಲಿ 4 ಜನ ಎಣ್ಣೆಯಿಂದನೇ ಹೋಗಿರೋದು. ಇದು ಸ್ಮೋಕಿಂಗ್ ಸ್ವಲ್ಪ ಅಂದರೆ ಇಟ್ ಈಸ್ ನೋನ್, ಹಾಗೆ ಆಗುತ್ತದು. ಕೆಲವರು ಯಾರ್ದೋ ಒಂದು ಎಕ್ಸಾಂಪಲ್ ಕೊಟ್ಕೊಂಡ್ಬಿಟ್ಟು ನೋಡಿ ಅವ್ರು 100 ವರ್ಷ ಬದುಕಿದ್ದಾರೆ ಆದರೂ ಕುಡಿತಿದ್ರು, ಅದಲ್ಲ. ಅದು ಏನೋ ಒಂದೊಂದು ಕೇಸ್ ಇರ್ಬೋದು, ಒಂದೊಂದು. ಆಮೇಲೆ ಅದು ಮುಂಚೆ ಕೂಡ ಮಾತಾಡಿದ್ವಿ, ಅಂದರೆ ಬಾಡಿ ಟು ಬಾಡಿ ಒಂದು ಸ್ವಲ್ಪ ಡಿಫರ್ ಆಗುತ್ತೆ. ಜೊತೆಗೆ ಕೆಲವೊಬ್ರು, ನಾನು ಈಗ ಫಾರ್ ಎಕ್ಸಾಂಪಲ್ ಖುಷ್ವಂತ್ ಸಿಂಗ್ ಅಂಥವ್ರು ಅದರಲ್ಲೂ ಒಂದು ಶಿಸ್ತನ್ನು ಮೇಂಟೈನ್ ಮಾಡಿದ್ರು. ಓಕೆ, ಅದು ಒಳ್ಳೆ ಎಕ್ಸಾಂಪಲ್ ಅಲ್ಲ, ಬಟ್ ಸ್ಟಿಲ್ ಓಕೆ, ಅದು ಕರೆಕ್ಟ್ ಟೈಮಿಗೆ ಎಷ್ಟು ತಗೋಬೇಕು ಅದನ್ನೆಲ್ಲ ಫಿಕ್ಸ್ ಮಾಡಿಕೊಂಡು, ಅಂದರೆ ಅವ್ರಿಗೆ ಗೊತ್ತಿತ್ತು ನನ್ನ ಬಾಡಿಗೆ ಎಷ್ಟು ಬೇಕು ಅಂಥೇಳಿ. ಬಟ್ ಭಾಳಷ್ಟು ಜನರಿಗೆ ಆಶಿಸ್ತಿರಲ್ಲ. ಈಗ ನೋಡಿ, ಈಗ ವೆಸ್ಟರ್ನರ್ಸ್ ನೋಡಿ ತುಂಬ ಜನ ಎಲ್ಲರೂ ಕುಡಿಯೋಕ್ಕೆ ಶುರು ಮಾಡಿದ್ದಾರೆ. ಅವ್ರು ಹೇಗೆ ಕುಡಿತಾರೆ, ಡಿಸಿಪ್ಲಿನ್ ಇದೆ ಅದರಲ್ಲಿ. ಈಗ ಸಿಕ್ತು ಅಂತ ಹೇಳ್ಬಿಟ್ಟು ಇಂಡಿಯನ್ಸ್ ನಿಜವಾಗ್ಲೂ ಯಾರು ಪಾರ್ಟಿ ಅಂದರೆ ನೀವೇ ನೋಡಿದ್ದೀರಾ, ಏನು ಪಾರ್ಟಿ, ಆ ಪಾರ್ಟಿ ಅಂದರೆ ಎಲ್ಲ ಕೆಲಸ ಬಿಟ್ಬಿಟ್ಟು ಹೋಗ್ತಾರೆ. ಆಮೇಲೆ ಕಂಟ್ರೋಲು ಮಿತಿ ಮೀರಿ ಅವ್ರನ್ನ ಎತ್ತಾಕೊಂಡು ಹೋಗೋವ್ರಿಗೂ ಕುಡಿತಾರೆ ಅಲ್ವಾ. ಯಾರೋ ಕುಡಿಸ್ತಾರೆ ಅಂತಂದರೆ ಕಾಮನ್ ಅದು. ನಾನು ಅವರು ಇವರು ಅಂತಲ್ಲ, ಒಂದು ಜನರಲೈಸ್ಡ್ ಅಂತಲೇ ಅನ್ಬೋದು. ಸರ್ವೇ ಸಾಮಾನ್ಯ ಈ ಥರ ಮಾಡ್ತಾರೆ. ಅದರಲ್ಲಿ ಶಿಸ್ತಿರೋರು ಎಷ್ಟು ಜನ ಇದ್ದಾರೆ, ಭಾಳ ಕಮ್ಮಿ. ಆ ಥರ ಶಿಸ್ತಿದ್ದಾಗ ಇವೆಲ್ಲ ನಡೆಯುತ್ತೆ. ಈ ಟೀಲೋಮಿಯರ್ದು ಶಾರ್ಟನ್ ಆಗುತ್ತೆ ಅಂತನಲ್ಲ, ಟೀಲೋಮಿಯರು ಶಾರ್ಟನ್ನ ಆಗೋದು ಕಮ್ಮಿ ಆಗ್ತಾ ಬರುತ್ತೆ ಪ್ರಾಣಾಯಾಮದಲ್ಲಿ. ಅದೊಂದು ಸೀಕ್ರೆಟ್. ಇವೆಲ್ಲ ಸುಮ್ಮನೆ ಆಗಿಲ್ಲ. ಒಂದು ವಯಸ್ಸು ಆದ್ರೂ ಅವ್ರಿಗೆ ಹೆಂಗಂಗೆ ಕಾಣ್ತಾರೆ. ಏನಕ್ಕೆ ಅಂದರೆ ಖಂಡಿತ ಮಾಡಿರ್ತಾರೆ ಅವರು, ಗೊತ್ತಿರಲ್ಲ ಜನಕ್ಕಷ್ಟೇ. ನೋಡಿ ಅವ್ರು ಅಷ್ಟು ಚೆನ್ನಾಗಿದ್ದಾರೆ ಅಂತಂದರೆ ಅದರಿಂದ ಏನೋ ಒಂದು ಇರಲೇಬೇಕು ಸೀಕ್ರೆಟ್. ನೀವು ಯಾವುದೇ, ನಾನು ಭಾಳ ಸಲ ಇದು ನೋಡಿದ್ದೀನಿ, ಕೆಲವರು ತುಂಬ ಹೆಂಗೆ ಕಾಣ್ತಾರೆ, ಮುಖದಲ್ಲಿ ಗ್ಲೋ ಇದೆ ಅಂತಂದರೆ ನಾನು 2 ಅಬ್ಸರ್ವ್ ಮಾಡಿಬಿಟ್ಟಿದ್ದೀನಿ. ಒಂದೇನಂದರೆ ಅವರು ಸಿಗರೇಟ್ ಸೇದಲ್ಲ ಮತ್ತು ಅವರು ಡ್ರಿಂಕ್ಸ್ ಮಾಡಲ್ಲ. ಫಸ್ಟ್ ಅದು ಫಸ್ಟು ಓಕೆ ಅಂತ ತೆಗೆದುಬಿಡಿ. 2ನೇದು ಅವರು ಸ್ವಲ್ಪ ಲೈಫ್ ಸ್ಟೈಲ್ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅನ್ನೋದು 2ನೇದಾದರೆ, 3ನೇದು ಅವರು ಯೋಗಾಸನ ಪ್ರಾಣಾಯಾಮ ಮಾಡ್ತಾರೆ. ಇವು 3 ಚೆನ್ನಾಗಿದ್ಬಿಟ್ರೆ ನಿಮ್ಮನ್ನು ಹಿಡಿಯೋರೇ ಇಲ್ಲ. ಅಂದರೆ ನಿಮ್ಮ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಮುಖದಲ್ಲಿ ಆ ಕಳೆ ಇದೆಯಲ್ಲ, ಒಂಥರ ಅವರು ಬಂದಿದ ತಕ್ಷಣ ಒಂದು ವೈಬ್ರೇಷನ್. ಅಷ್ಟು ಜನದ ಮಧ್ಯ ಆ ವ್ಯಕ್ತಿ ನೋಡಿ. ಈಗ ನನಗೆ ಇವರು ಬ್ರಹ್ಮಕುಮಾರಿ ಸರಿ ಶಿವಾನಿ ಅವರು, ಅವ್ರು ಏನಿಲ್ಲ, ಅಷ್ಟು ಸಿಂಪಲ್. ಅವ್ರು ನೋಡ್ತಾ ಇದ್ರೆ ಆ ಮುಖದಲ್ಲಿ ಎಂಥ ವೈಬ್ರೇಷನ್ನು, ಅವ್ರ ಮಾತು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅದು ಒಂದು ಅದ್ಭುತ ಅಂತಲೇ ಅನ್ಬೋದು. ಆ ಥರ ಏನಂದರೆ ಅವರು ಸಾಧಕಿಯರವರು, ಅದು ದಿನ ಅದೇ ಮಾಡ್ತಾ ಇರ್ತಾರೆ, ಸಾಧನೆ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಪ್ರಾಣಾಯಾಮ ಅನ್ನೋದಿದೆಯಲ್ಲ, ಇದರ ಜೊತೆಗೆ ನಮ್ಮ ಗಟ್ ಬ್ರೈನ್ ಆಕ್ಸಿಸ್ ಅಂತ ಒಂದಿದೆ, ಎಂಟರಿಕ್ ಸಿಸ್ಟಮ್ ಅಂತ ಇದೆ. ಎಂಟರಿಕ್ ಅಂತ, ಈಗ ಸಿಂಪಥೆಟಿಕ್ ಸಿಸ್ಟಮ್ ನರ್ವಸ್ ಸಿಸ್ಟಮ್, ಪ್ಯಾರಾ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಅಂತಾರೆ. ಎಂಟ್ರಿಕ್ ನರ್ವಸ್ ಸಿಸ್ಟಮ್ ಅಂತ ಒಂದಿದೆ. ಇದು ತುಂಬ ಇದೆ ದೇಹದ ಒಳಗಡೆ. ನಾನು ಒಂದೊಂದೇ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಜನರಲ್ ಆಗಿ ಸಿಂಪಥೆಟಿಕ್ಕು, ಪ್ಯಾರಾಸಿಂಪಥೆಟಿಕ್ಕು, ಸ್ಟ್ರೆಸ್ ಆದಾಗ ಸಿಂಪಥೆಟಿಕ್ಕು, ಆಮೇಲೆ ಅದನ್ನು ಕಮ್ಮಿ ಮಾಡೋಕ್ಕೆ ಪ್ಯಾರಾಸಿಂಪಥೆಟಿಕ್ಕು. ಸೊ ಪ್ರಾಣಾಯಾಮ ಒನ್ ಆಫ್ ದ ಕೀ, ಅವೆರಡನ್ನೂ ಮಾನಿಟರ್ ಮಾಡೋಕ್ಕೆ ಆಟಾನಮಸ್ ನರ್ವಸ್ ಸಿಸ್ಟಮಲ್ಲಿ. ಇದರ ಜೊತೆಯಲ್ಲಿ ಎಂಟ್ರಿಕ್ ನರ್ವಸ್ ಸಿಸ್ಟಮ್ ಅಂತ ಒಂದಿದೆ. ಕರಳಿಗೂ ಬ್ರೈನ್ಗೂ ಎಲ್ಲೆಲ್ಲಿ ಕನೆಕ್ಷನು, ಕರಳಿಗೂ ಬ್ರೈನ್ಗಿದೆ, ಹೃದಯಕ್ಕೂ ಮೆದುಳಿಗಿದೆ,
ಈ ಥರ ಎಲ್ಲ ಕನೆಕ್ಷನ್ಗಳು ಇರೋದ್ರಿಂದನೇ ಅವುಗಳು ಅಷ್ಟು ಚೆನ್ನಾಗಿ, ಏಕೆಂದರೆ ಮೇನ್ ಇದು ಅದು ನಮ್ಮ ದೇಹದ್ದು ಇದು ಎಂಟರಿಕ್ ಅಂದರೆ ಎಂಟ್ರಾನ್ ಅಂತ ಅಂತೀವಿ, ಕರಳಿನ ಒಂದು ಸಿಸ್ಟಮ್ ಅದಕ್ಕೆ ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಅಲ್ಲಿಗೂ ಕನೆಕ್ಷನ್ ಇದೆ. ಅದು ತುಂಬ ಚೆನ್ನಾಗಾಗಬೇಕು, ನಿಮ್ಮ ಡೈಜೆಷನ್ ಚೆನ್ನಾಗಾಗಬೇಕು, ಎಲ್ಲ ಒಂದು ಸೆಕೆಂಡಲ್ಲಿ ಬರುತ್ತೆ. ಹೇಗೆ ಸಾಧ್ಯ ಅಂದರೆ ಸಾಧ್ಯ ಅದು. ಆಮೇಲೆ ಆ ಜಂಕ್ಷನ್ಗಳು ಲೀಕಿ ಆಗದೆ ಇರೋ ಹಾಗೆ, ಏನು ಡೈಜೆಷನಲ್ಲಿ ಅದರಲ್ಲಿ ಏನು ತೊಂದರೆ ಆಗಿ ತಿಂದಿದ್ದಷ್ಟು ಆಹಾರ ಸರಿಯಾಗಿ ಜೀರ್ಣ ಆಗಿ ದೇಹದ ಎಲ್ಲ ಭಾಗಕ್ಕೂ ಹೋಗಿ ದೇಹ ಆರೋಗ್ಯವಾಗಿರಬೇಕು ಅಂದರೆ ಪ್ರಾಣಾಯಾಮನು ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಓಕೆ, ಕೊನೆಯದಾಗಿ ನಾನು ಏನು ಕೇಳಬೇಕು ಅಂದ್ಕೊಂಡೆಂದರೆ, ಈಗ ಪ್ರಾಣಾಯಾಮ ಹೌದು ನೀವೆಲ್ಲ ಇಷ್ಟು ಹೇಳಿದರೆ, ಓಕೆ ನಾವು ಮಾಡ್ತೀವಿ ಅಂತಂದರೆ ಏನು ಶುರು ಮಾಡಬೇಕು ಅಂತ ಮನಸ್ಸಲ್ಲಿ ಕೆಲವರಿಗೆ ಬಂದಿರುತ್ತೆ. ಸೊ ಪ್ರಾಣಾಯಾಮದ ಕುರಿತಾಗಿ ನಾವು ಬೇರೆ ವಿಡಿಯೋಗಳನ್ನ ಕೂಡ ಮಾಡಿದ್ದೀವಿ. ನಮ್ಮ ಸದ್ಗುರು ಶ್ರೀರಾಮ ಅವ್ರ ವಿಡಿಯೋನೂ ನಾನು ಲಿಂಕ್ ಕೂಡ ಹಾಕಿರ್ತೀನಿ. ಅಲ್ಲಿ ಆ ಥರದ್ದು ನೀವು ಅದು ನೋಡಿದರೆ ನಿಮ್ಗೆ ಇನ್ನೊಂದಷ್ಟು ಮಾಹಿತಿ ಸಿಗುತ್ತೆ. ಮೇಡಮ್, ತಾವೇನಾದರೂ ಹೇಳಕ್ಕೆ ಬಯಸ್ತೀರಾ? ಸರ್, ಇದರಲ್ಲಿ ನನಗೂ ಭಾಳ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಮಾಡ್ತೀನಿ ಕೆಲವು ಭ್ರಮರಿ ಪ್ರಾಣಾಯಾಮ. ನಿಮಗೆ ಟೆನ್ಷನ್ ಇದೆ, ಸ್ವಲ್ಪ ಆ್ಯಂಗ್ಸೈಟಿ, ಏನೋ ಒಂಥರ ಐ ಆಮ್ ರೆಸ್ಟ್ಲೆಸ್ ಅಂತ. ಈಗ ನನಗೇನೋ ಒಂದು ಆಯಿತು, ಘಟನೆ ನಡೀತು, ಸ್ವಲ್ಪ ನನ್ನ ಮನಸ್ಸಿಗೆ ಬೇಜಾರಾಯಿತು, ಆಗುತ್ತಲ್ವ ಮನುಷ್ಯರು ಅಂತಂದಮೇಲೆ ವರ್ಕಿಂಗ್ ಪ್ಲೇಸ್ ಆಗ್ಬೋದು, ಬೇರೆ ಕಡೆ ಆದಾಗ ಭ್ರಮರಿ ಪ್ರಾಣಾಯಾಮ ಮಾಡಿದ್ರೆ ನಿಮಗೆ ತುಂಬ ಕಾಮ್ನೆಸ್ ಬರುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಭ್ರಮರಿ ಪ್ರಾಣಾಯಾಮ. ಆಮೇಲೆ ಶೀತಲಿ ಪ್ರಾಣಾಯಾಮ ಅಂತ ಒಂದಿದೆ. ನನಗೆ ಆಗಿರೋ ಇದು, ನನಗೆ ಸುಮಾರು ವಿಚಾರ ಹೇಳ್ತೀನಲ್ಲ, ಸುಮ್ಮನೆ ಹೇಳ್ತಾ ಇಲ್ಲ ಸರ್. ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲೂ ಆಗಿರೋ ಅಂಥದ್ದು, ನಾನು ನೋಡಿರೋ ಅಂಥದ್ದು, ಮತ್ತು ಅಥೆಂಟಿಕೇಟೆಡ್ ಇದೆ. ಏಕೆಂದರೆ ನಾವು ಯಾವುದನ್ನು ನಾನು ಕನ್ಸಲ್ಟೇಷನ್ನು ಮತ್ತು ನಮ್ದು ಏನೂ ಇಲ್ಲ. ನಮ್ಗೇನಂದ್ರೆ ಈ ಕಡೆಯಿಂದ ಜನಕ್ಕೆ ಒಳ್ಳೇದು ಕೊಡಬೇಕು ಅನ್ನೋದು ಒಂದೇ ಉದ್ದೇಶ ಇರೋದ್ರಿಂದ ಡಾಕ್ಟರ್ ಅನ್ಕೊಂಡ್ಬಿಟ್ಟಿದ್ದಾರೆ ಮತ್ತು ಪೇಷಂಟ್ ಆಗಿ ನಿಮ್ಮ ಹತ್ರ ಬರಬೇಕು. ನನ್ನ ಎಲ್ಲರಿಗೂ ಹೇಳ್ತೀನಿ, ಮೇಡಮ್ ಇಸ್ ನಾಟ್ ಎ ಡಾಕ್ಟರ್, ಶಿ ಇಸ್ ಅ ಚೇರ್ಪರ್ಸನ್, ಅಂದರೆ ಮುಖ್ಯಸ್ಥೆ, ಪ್ರೊಫೆಸರು, ಸೈಂಟಿಸ್ಟು, ರಿಸರ್ಚರು, ಆಮೇಲೆ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ಡಿಪಾರ್ಟ್ಮೆಂಟ್ನ ಚೇರ್ಪರ್ಸನ್. ಸೊ ತುಂಬ ಜನರಿಗೆ ಅದು ಗೊತ್ತಿಲ್ಲ. ಹೌದು, ಅವರು ಅಂದರೆ ಕನ್ಸಲ್ಟೇಷನ್ನು, ಈ ಮೆಡಿಕೇಶನ್ ಎಲ್ಲ ಕೊಡ್ತಾರೆ ಅಂತ. ಏಕೆಂದರೆ ಮೇಯ್ನು ನಂದು ರಿಸರ್ಚ್ ಇರೋದು, ಸಂಶೋಧನೆನೇ ಮೇಯ್ನು. ಅಂದರೆ ಬುಡದಿಂದ ಏನಾಗ್ತಿದೆ ಅಂತ ಡಾಕ್ಟ್ರುಗಳು ಹೇಳ್ತಾರಲ್ಲ, ಅದೇನಕ್ಕಾಯಿತು, ಹೇಗಾಯಿತು ಅನ್ನೋದು ಕಂಡುಹಿಡಿಯೋದೇ ನಮ್ಮದು ಮುಖ್ಯ ಉದ್ದೇಶ. ಇಲ್ಲಿ ಶೀತಲಿ ಪ್ರಾಣಾಯಾಮ ಅಂತ ಒಂದು ಇದೆ. ನನಗೆ ಅದು ಆಗ್ತಾಯಿತ್ತು, ಬಾಯಲ್ಲಿ ಯಾವಾಗಲೂ ಹುಣ್ಣಾಗೋದು ತುಂಬ, ನನಗೆ ತುಂಬ ಅದು ಅಲ್ಸರ್ಸು. ಅಯ್ಯೋ, ನನಗೆ ಎಷ್ಟು ಕಷ್ಟ ಆಗೋದು ಅಂತಂದರೆ, ಎಲ್ಲೋ ಒಂದು ಕ್ಲಾಸ್ ಮಾಡಬೇಕು, ಎಲ್ಲೋ ಒಂದು ಕಾನ್ಫರೆನ್ಸ್ಗೆ ಹೋಗಬೇಕು, ಮಾತಾಡೋಕ್ಕಾಗ್ತಾಯಿಲ್ಲ, ಎಷ್ಟು ತೊಂದರೆಗಳಾಗೋದು. ಆಮೇಲೆ ಎಷ್ಟು ಥರ ಮಾಡಿದ್ದೀನಿ ನಾನು ಅಂದರೆ, ನಾನು ಒಂದೆರಡಕ್ಕೆ ಬಿಡಲ್ಲ, ಎಲ್ಲ ಥರ ವಿಟಮಿನ್ ಬಿ ಕಾಂಪ್ಲೆಕ್ಸು, ಅದರಿಂದ ಡಿಫಿಷಿಯನ್ಸಿನ ಅದು ಇದು ಏನೇನು ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲ. ಕೊನೆಗೆ ಯಾರು ಹೇಳಿದ್ರು ಶೀತಲಿ ಪ್ರಾಣಾಯಾಮ ಮಾಡಿ ಟ್ರೈ ಮಾಡಿ ಅಂದರು. ಎಷ್ಟು ಚೆನ್ನಾಗಿ ವರ್ಕ್ ಆಯಿತು ಅಂತಂದರೆ, ಶೀತಲಿ ಪ್ರಾಣಾಯಾಮ ಅಂದರೆ ಬಾಯಿಂದ ಉಸಿರು ತಗೊಂಡು ಮೂಗಿಂದ ಬಿಡೋದು ಅಂತ. ಅಂದರೆ ತಣ್ಣ ಗಾಳಿ ಬರುತ್ತೆ. ಅದು ಮಾಡಿದೆ, ಎಲ್ಲೆಲ್ಲೋ ಯೋಚನೆ ಮಾಡಿದ್ದೆ ನಾನು, ಬಯಾಪ್ಸಿ ಮಾಡಿಸಿ ಅದೇನು ನೋಡೋಣ ಅಲ್ಲ ಆ ಥರ. ಏಕೆಂದರೆ ತುಂಬ ಅಡ್ವಾನ್ಸಾಗೆಲ್ಲ ನೋಡ್ತಾ ಹೋಗ್ತೀವಲ್ಲ, ಕೊನೆಗೆ ಅದರಲ್ಲಿ ಇದಾಯಿತು. ಹಾಗಾಗಿ ಕೆಲವೆಲ್ಲ ಸಣ್ಣದಿರುತ್ತೆ, ಬಟ್ ನಮಗೆ ಗೊತ್ತಿರಲ್ಲ ಅದು. ಹಾಗಾಗಿ ಅದು ಶೀತಲಿ ಪ್ರಾಣಾಯಾಮ, ಭ್ರಮರಿ ಪ್ರಾಣಾಯಾಮ, ಆಮೇಲೆ ಅನುಲೋಮ ವಿಲೋಮ ತುಂಬ ಚೆನ್ನಾಗಿ. ಆಮೇಲೆ ಉಜ್ಜಯಿ ಪ್ರಾಣಾಯಾಮ ಅಂತ. ಈಗ ಮೊನ್ನೆ ಅವರು ಸದ್ಗುರು ಶ್ರೀರಾಮ್ ಅವರು ಅದೊಂದು ಮಾಡಿಸಿದ್ರು, ನಿಮ್ಮ ತಲೆಗೆ ಉಸಿರು ತಗೊಳ್ಳೋದು, ತಲೆಯಲ್ಲಿರೋ ಎಲ್ಲ ಆಲೋಚನೆಗಳನ್ನು ಬಿಡೋದು, ಹೀಗೆ ಆ ಥರ ನೋಡಿ. ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ, ಬೇಕಾದಷ್ಟು ತಲೆಯಲ್ಲಿ ತುಂಬ್ಕೊಂಡಿರ್ತೀವಲ್ವ, ಉಸಿರು ದೀರ್ಘವಾಗಿ ಉಸಿರು ತಗೊಳ್ಳೋದು, ಉಸಿರು ಬಿಡ್ತಾ ತಲೆಯಲ್ಲಿ ಇರೋದನ್ನೆಲ್ಲ ಹಿಂಗೆ ಕೈಯಿಂದ ಹಿಂಗೆ ಎಸ್ದಂಗೆ, ಕಿತ್ತೊಸ್ದಂಗೆ. ಆಮೇಲೆ ಸೋಹಮ್ಮ ನೀವು ನೋಡಿ, ಅವರು ರವಿಶಂಕರ್ ಅವರದಲ್ಲೂ ಸೋಹಮ್ ಮಾಡಿಸ್ತಾರಲ್ಲ, ಅಲ್ಲಿ ಏನು ಅಂತಂದರೆ ಸೋಹಮಲ್ಲಿ ಅವ್ರು ಇನ್ನೂ ಏನೂ ಇಲ್ಲ, ಉಸಿರು ತಗೊಳ್ಳೋದು ಬಿಡೋದನ್ನ ಒಂದು ರಿದಮ್ ಆಗಿ ಕೊಡ್ತಾರೆ ನಿಮಗೆ. ಯಾವ ಥರ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ನಿಮಗೆ ಅನುಭವ ನಿಜವಾಗ್ಲೂ ಆಗುತ್ತದು. ಕಾರಣ ಏನು ಅಂತಂದರೆ, ಸೋಹಮ್ ಅನ್ನೋದಕ್ಕಿಂತ ನಾವು ಉಸಿರು ತಗೊಂಡು ಬಿಡ್ತೀವಲ್ಲ, ಅಷ್ಟೇ ಅದು. ಎಲ್ಲದು ಇರೋದು ಉಸಿರು ಮೇಲೆ, ಉಸಿರಾಟದ ಮೇಲೆ, ದೇಹದ ಒಳಗಡೆ ನಡೆಯೋದು ಎಲ್ಲ ರಾಸಾಯನಿಕ ಕ್ರಿಯೆಗಳು. ಮೆದುಳನ್ನ ಬಗ್ಗೆ ನೀವು ತಿಳ್ಕೊಂಡ್ರೆ ನೀವು ಯಾರ ಹತ್ರನೂ ಹೋಗಾಗಿಲ್ಲ. ಯಾವ ಒಂದು ಜ್ಯೋತಿಷಿ ಆಗ್ಬೋದು, ತಂತ್ರ ಮಾಡೋ ಅಂಥವ್ರಾಗ್ಬೋದು, ಯಾವುದೂ ಬೇಡ, ನಿಮ್ಗೆ ಅದೊಂದು ಗೊತ್ತಿರಬೇಕು, ಹೆಂಗೆ ನಿಮ್ಮ ಮೆದುಳನ್ನು ನೀವು ಕಾಪಾಡ್ಕೋಬೇಕು, ಏನು ಮಾಡಬೇಕು. ಎಷ್ಟು ಸಿಂಪಲ್ ಅಂದರೆ, ಇನ್ಯಾವುದು ಮ್ಯಾಜಿಕ್ ಇಲ್ಲ, ಯಾವುದು ಪವಾಡ ಇಲ್ಲ, ಹೊರಗಡೆ ಯಾವುದು ಪವಾಡ ಇಲ್ಲ. ಪವಾಡ ಪುರುಷರು ಯಾರೂ ಇಲ್ಲ, ಪವಾಡ ಮಾಡೋರು ಯಾರೂ ಇಲ್ಲ. ಆ ಪವಾಡಗಳನ್ನ ನಾವೇ ಮಾಡ್ಕೋಬೋದು. ಎಸ್, ಇದು ನೋಡಿ, ಅಂದರೆ ಧ್ಯಾನ, ಪ್ರಾಣಾಯಾಮ ಮತ್ತು ಧ್ಯಾನ ಇದೆಲ್ಲವೂ ಕೂಡ ನಮ್ಮ ಋಷಿಮುನಿಗಳು ಮಾಡ್ತಿದ್ರು ಅಂತಂದಾಗ ನಮ್ಮ ಸಂಪತ್ಸರು ಯಾವಾಗಲೂ ಹೇಳ್ತಿರ್ತಾರೆ. ಅಂದರೆ
ಅಂದರೆ ಈಗ ನೀವು ತುಂಬ ಹಿಂದೆ ನಮ್ಮ ಇತಿಹಾಸವನ್ನು ಗಮನಿಸಿದರೆ ಆವಾಗ ಯಾವುದೇ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟು ಸೈಂಟಿಫಿಕ್ ಇಕ್ವಿಪ್ಮೆಂಟ್ ಇಲ್ಲದೇ ಕೂಡ ಅವರು ಗ್ರಹಗತಿಗಳನ್ನ ಸೂರ್ಯನ ಚಲನೆಯನ್ನು ನಕ್ಷತ್ರಗಳ ಗತಿಗಳನ್ನು ಎಲ್ಲ ಗಮನಿಸಿದ್ದು, ಆಮೇಲೆ ಒಂದಷ್ಟು ಮಂತ್ರಗಳನ್ನು ಎಲ್ಲ ಹೇಳಿದ್ದು ಹೆಂಗೆ ಅಂತಂದರೆ ನಾನು ಹೇಳೋದು ಅಂದರೆ ನಿಮ್ಮ ಕಾನ್ಷಿಯಸ್ ಏನಿದೆ ಅಲ್ವಾ, ಅದು ಸೂಪರ್ ಕಾನ್ಷಿಯಸ್ನೆಸ್ ಏನಿದೆ ಅದಕ್ಕೆ ಕನೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸರ್ ಮುಂಭಾಗದ ಅವರು ಧ್ಯಾನ ಮಾಡಿದಾಗ ನಿಮ್ಮ ಮುಂಭಾಗದ ಮೆದುಳು ಆಕ್ಟಿವೇಟ್ ಆದರೆ ನೀವು ಎಲ್ಲ ಕಂಡುಹಿಡಿತೀರಾ. ಇವಾಗ ಏನಾಗ್ತಾ ಇದೆ ಅಂದರೆ ಜನ ಮುಂಭಾಗದ ಮೆದುಳಲ್ಲ, ಹಿಂಭಾಗದ ಮೆದುಳಲ್ಲೇ ಇರ್ತಾರೆ. ಅವಾಗ ಹಿಂಭಾಗದ ಮೆದುಳು ಯಾವುದು ಪ್ರೊಡಕ್ಟಿವ್ ಅಲ್ಲ. ಹಿಂಭಾಗದ ಮೆದುಳು ಪ್ರಾಣಿ ಮೆದುಳು. ಅದು ಯಾವಾಗಲೂ ಯೋಚನೆ ಮಾಡೋದು ಹಸಿವು, ನೀರು, ಲೈಂಗಿಕತೆ ಮತ್ತು ಬೇರೆ ಬೇರೆ ಕೋಪ, ತಾಪ, ಅದು ಇದು. ಈಗ ಜನ ನೀವು ಸುಮ್ಮನೆ ಹಾಗೆ ನೋಡಿದ್ರೆ ದುಡ್ಡು ಮಾಡಬೇಕು, ಆಮೇಲೆ ಅಲ್ಲ ಬರೀ ಇದೇನು ಅಂತಾರೆ ಇವೆಲ್ಲ, ಅದಕ್ಕೆ ಊಟ, ಆಮೇಲೆ ಮನೆ, ದುಡ್ಡು, ಸುಖ ಅಂದರೆ ಅದನ್ನು ಯೋಚನೆ ನೀವು ಈ ಭಾಗದ ಮೆದುಳು ಮಾಡ್ತಿದ್ರೆ ಮುಂಭಾಗದ ಮೆದುಳು ಶಟ್ ಡೌನ್ ಆಗುತ್ತೆ. ಇದು ಪ್ರಿನ್ಸಿಪಲ್. ಇದು ಆ್ಯಕ್ಟಿವೇಟ್ ಆದರೆ ಹಿಂಭಾಗದ ಕೆಲಸ ಮಾಡಲ್ಲ. ಹಿಂಭಾಗದ ಆ್ಯಕ್ಟಿವೇಟ್ ಆಗಬೇಕಾದ್ರೆ ಮುಂಭಾಗದ ಕೆಲಸ ಮಾಡಲ್ಲ. ಸೊ ನೀವು ಸದಾಕಾಲ ಹಿಂಭಾಗದಲ್ಲಿದ್ದರೆ ಮುಂಭಾಗದ ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ? ಸೊ ಇದು ಯಾವುದನ್ನು ಇವಾಗ ನಾವು ಏನಕ್ಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಇದೇ ಕಾರಣ. ನೋಡಿ, ಒಂದು ಕಡೆ ಅಬ್ದುಲ್ ಕಲಾಂ ಅವ್ರಿಗೆ ಕೇಳಿದ್ರಂತೆ, ನೀವು ಯಾಕೆ ಮದುವೆ ಆಗಲಿಲ್ಲ ಅಂತಂದರೆ, ಹೌದಾ ಅದಕ್ಕೆ ಟೈಮು, ಮದುವೆ ಅಂತ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ ಅವ್ರಿಗೆ. ಅಂದರೆ ಅವರು ಹಿಂಭಾಗದ ಮೆದುಳನ್ನ ಕಂಪ್ಲೀಟ್ ಶಟ್ ಡೌನ್ ಮಾಡಿಬಿಟ್ಟಿದ್ದಾರೆ. ಕಂಪ್ಲೀಟ್ ಸದಾ ಕಾಲ ಮುಂಭಾಗದ ಮೆದುಳಲ್ಲಿ ಇದ್ದಿದ್ದಕ್ಕೆ ಎಂತೆಂಥ ಆವಿಷ್ಕಾರಗಳು ಏನೇನು ಮಾಡಿದ್ರು ಅವರು, ಎಂತೆಂಥ ಮಿಸೈಲ್ಗಳು. ಕಾರಣ ಮುಂಭಾಗದ ಮೆದುಳು. ಹಿಂಭಾಗದ ಮೆದುಳು ಈಗ ನಾವೇ ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಎಂತೆಂಥ ಕರ್ಮಕಾಂಡಗಳನ್ನು ನೋಡಿದ್ರೆ ಬೇಜಾರಾಗ್ತಿರುತ್ತೆ. ಕಾರಣ ಸದಾಕಾಲ ಹಿಂಭಾಗದಲ್ಲೇ ಇರ್ತೀರ, ಮುಂಭಾಗ ಹೆಂಗೆ ಆ್ಯಕ್ಟಿವೇಟ್ ಆಗುತ್ತೆ? ಎಸ್. ಸೊ ಪ್ರಾಣಾಯಾಮದ ಮೂಲಕ ಅದನ್ನು ಮಾಡಬಹುದು. ಅದು ಅಂದರೆ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಜನರಿಗೆ ಕೆಲವ್ರಿಗೆ ಸಂಶಯ ಇರ್ಬೋದು. ಅಂಥವ್ರಿಗೆ ಹೇಳೋಕ್ಕೆ ನಾನು ಇಷ್ಟಪಡೋದು ಒಂದೇ, ಅದೇನೆಂದರೆ ಟೆಸ್ಟ್ ಮಾಡೋಕ್ಕಾದ್ರೂ ಟ್ರೈ ಮಾಡಿ ನೀವು, ಅಲ್ವಾ? ಮಾಡ್ಬೋದು. ವಿದ್ಯಾರ್ಥಿಗಳಿಗೆ ಅದನ್ನೇ ಹೇಳ್ಬೋದು. ಒಂದು ತಿಂಗಳು ಸುಮ್ಮನೆ ಮಾಡಿ ನೋಡೋಣ ಅಂಥೇಳಿ ಮಾಡಿ, ನಿಮಗೆ ರಿಸಲ್ಟ್ 100% ನಿಮ್ಗೆ ಬರುತ್ತೆ. ನೀವು ಸರಿಯಾದ ರೀತಿಯಲ್ಲಿ ಮಾಡಿದರೆ, ಒಂದಷ್ಟು R&D ಮಾಡಿ, ಒಂದಷ್ಟು ತಿಳ್ಕೊಳ್ಳಿ, ಒಂದು ಸರಿಯಾದ ವಿಧಾನವನ್ನು, ಸರಿಯಾದ ಸಮಯವನ್ನು ಗುರುತಿಸ್ಕೊಂಡು ನೀವು ಮಾಡಿದರೆ ಖಂಡಿತ ಅದು ಹೆಲ್ಪ್ ಆಗುತ್ತೆ. ಎಸ್ ಮೇಡಮ್. ಸೊ ಪ್ರಾಣಾಯಾಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡಿದ್ವಿ. ಸೊ ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ಡಾಕ್ಟರ್ ಮಾಲಿನಿ ಸುತ್ತೂರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳಿದೆ ಮೇಡಮ್. ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಇಷ್ಟು ಹೇಳಿದ್ದರ ಉದ್ದೇಶ ಒಂದೇ, ನಮ್ಮ ಕನ್ನಡಿಗರ ಆರೋಗ್ಯ ಚೆನ್ನಾಗಿರಬೇಕು ನಾವೆಲ್ಲ ಅನ್ನೋದು ಒಂದು. ಇದು ನೋಡೋವಂಥವ್ರು ಯಾರೇ ಇರಲಿ, ಅವರು ಕರ್ನಾಟಕದಲ್ಲಿರಲಿ, ಬೇರೆ ಭಾಷಿಕರಲ್ಲಿ, ಕನ್ನಡ ಅರ್ಥ ಆಗೋರಿರ್ಬೋದು, ಆರೋಗ್ಯ ಚೆನ್ನಾಗಿರಲಿ ಅನ್ನೋ ದೃಷ್ಟಿಯಿಂದ ಈ ಎಲ್ಲ ವಿಚಾರಗಳನ್ನ ಹೇಳ್ತಾ ಇದ್ದೀವಿ. ಸೊ ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ಅನುಭವದ ಪಾಠಗಳಿದ್ದರೆ ಅದನ್ನು ಕೂಡ ಶೇರ್ ಮಾಡಿ. ನಾನು ಹೇಗೆ ಮಾಡಿದ್ನೋ ಹಾಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಶುರು ಮಾಡಿ ಮಧ್ಯದಲ್ಲಿ ಗ್ಯಾಪ್ ಬಂದಿದ್ದರೆ, ಈಗ ನನಗೂ ಗ್ಯಾಪ್ ಬಂದಿದೆ, ಸುಮಾರು ದಿನಗಳಿಂದ ಮಾಡೋಕ್ಕಾಗುತ್ತೆ ಸರ್, ತೊಂದರೆ ಇಲ್ಲ. ಅದೇ ಮತ್ತೆ ಶುರು ಮಾಡಿ, ಯಾವಾಗ ಬೇಕಾದರೂ ಶುರು ಮಾಡ್ಬೋದು ನೀವು. ಇದಕ್ಕೆ ಪ್ರಾಣಾಯಾಮ ಮಾಡೋಕ್ಕೆ ಏನು ಸರ್, ಎಲ್ಲಿ ಕೂತಿರ್ತೀವಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಮಾಡೋದಕ್ಕೆ. ಆಕಾಶ ನೋಡಲು ನೂಕು ನುಗ್ಗಲೆ ಅನ್ನೋ ಥರ ಪ್ರಾಣಾಯಾಮ ನೀವು ಶುರು ಮಾಡ್ಬೋದು ಯಾವ ವಯಸ್ಸಲ್ಲಿದ್ದರೂ ಕೂಡ. ಸೊ ಅದನ್ನು ನಾಳೆಯಿಂದ ಶುರು ಮಾಡಿ, ಬೆಳಗಿನ ಜಾವ ಬೆಟರು. ಓಕೆ, ಅದಕ್ಕೆ ಒಂದಷ್ಟು ಗೈಡ್ಲೈನ್ಸ್ ಇದೆ, ಅದನ್ನೆಲ್ಲ ನೀವು ತಿಳ್ಕೊಂಡು ಶುರು ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್. ನಮಸ್ಕಾರ. ಉತ್ತಮ ಭಾಷಣಕಾರನಾಗಬೇಕೆ? ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ? ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ.